ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇವತ್ತಿನ ಸಂಚಿಕೆಯಲ್ಲಿ ಮಂತ್ರಾಲಯದ ಗುರು ಸಾರ್ವಭೌಮರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಗುರುಗಳಾದಂತಹ ವಿಜಯೀಂದ್ರ ತೀರ್ಥರು ಇವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಮೆಲುಕು ಹಾಕ್ತಾ ಇದರದ್ದು ಏನು ಪ್ರಸ್ತುತತೆ ಈಗಿನ ಸಮಾಜದಲ್ಲಿ ನಾವು ನೋಡ್ಕೋಬೋದು ಅನ್ನೋದನ್ನು ತಿಳಿತಾ ಬರೋಣ. ಒಂದಿನ ವಿಜಯೇಂದ್ರ ತೀರ್ಥರು ಕುಂಭಕೋಣಂನಲ್ಲಿ ಇರಬೇಕಾದ್ರೆ ನಡೆದಿರುವಂಥ ಒಂದು ಘಟನೆ. ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಅದಾದ ಮೇಲೆ ಏನಾಯಿತು, ಯವನರ ಹಾವಳಿ ಎಲ್ಲ ಕಡೆ ತುಂಬ ಜಾಸ್ತಿ ಆಯಿತು. ಆಮೇಲೆ ಆ ವಿಜಯನಗರ ಸಾಮ್ರಾಜ್ಯ ಪತನ ನಂತರ ಬಂದಂತಹ ರಾಜರೆಲ್ಲ ಒಂದಾಗ್ಬಿಟ್ಟು ಈ ಮುಸ್ಲಿಂ ಹಾವಳಿನ ತಡೆಯೋದಕ್ಕೆ ಒಟ್ಟಾಗಿ ಯುದ್ಧ ಮಾಡಿ ಅವ್ರನ್ನೆಲ್ಲ ಓಡಿಸ್ತಾರೆ. ತಂಜಾವೂರು ರಾಜ ಕೂಡ ಆ ರಾಜರುಗಳ ಗುಂಪಿನಲ್ಲಿ ಇರ್ತಾನೆ. ರಾಜ ಒಂದಿನ ಊರಲ್ಲಿ ಇಲ್ಲದೇ ಇರೋ ಸಮಯದಲ್ಲಿ ಆ ಮುಸ್ಲಿಂ ರಾಜರ ಕಡೆಯವರ ಗುಂಪು ಎಷ್ಟೋ ಜನ, ಈ ಕುಂಭಕೋಣಂ ಅಂತಂದರೆ ದೇವ ಮಂದಿರಗಳ ನಾಡು ಅಂತಲೇ ಅರ್ಥ. ಬೇಕಾದಷ್ಟು ದೇವಸ್ಥಾನಗಳಿದೆ ಕುಂಭಕೋಣಂನಲ್ಲಿ. ಅಲ್ಲಿ ಆ ಪಟ್ಟಣಕ್ಕೆ ಗುಟ್ಟಾಗಿ ಪ್ರವೇಶ ಮಾಡ್ತಾರಂತೆ. ಪ್ರವೇಶ ಮಾಡಿ ಆಕ್ರಮಣ ಮಾಡ್ತಾರೆ. ಇವರ ಹಾವಳಿನ ನೋಡಿದಂಥ ಜನ ತತ್ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ರಾಜ ಇಲ್ಲದೇ ಇರೋ ಸಮಯದಲ್ಲಿ ಗುಟ್ಟಾಗಿ ಪ್ರವೇಶ ಮಾಡಿ ಆಕ್ರಮಣ ಮಾಡಿದ್ದು. ಜನಕ್ಕೆಲ್ಲ ಜೀವ ಭಯದಿಂದ ಮನೆಯಲ್ಲಿ ಹೆಂಗಸರು, ಮಕ್ಕಳು, ವಯಸ್ಸಾಗಿರೋರು ಎಲ್ಲರನ್ನೂ ಕೂಡ್ಕೊಂಡು ಬಾಗಿಲು ಹಾಕ್ಕೊಂಡು ಮಾನಭಯದಿಂದ, ಪ್ರಾಣ ಭಯದಿಂದ ಕೂತ್ಕೊಂಡಿದ್ದಾರೆ. ಯಾಕೆ ಪ್ರಾಣಭಯ ಅಂತ ಹೇಳಿದರೆ ಆಗಿರೋದೇನೋ, ಮಾನಭಯ ಅಂತ ಕೂಡ ಯಾಕೆ ಹೇಳಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಈ ಯವನರು ಏನು ಮಾಡ್ತಾಯಿದ್ರು, ಹೆಂಗಸರನ್ನೆಲ್ಲ ಬಲವಂತವಾಗಿ ಕರ್ಕೊಂಡು ಅತ್ಯಾಚಾರ ಮಾಡಿ ತಮ್ಮ ಧರ್ಮಕ್ಕೆ ಸೇರಿಸ್ಕೊಂಡು ಮಾಡಿದ್ದಂಥದ್ದು. ಈಗಲೂ ನಾವು ಗಮನಿಸಿದ ಹಾಗೆ ಈಗ ಯಾರ್ಯಾರೆಲ್ಲ ಯವನ ವಂಶದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರೆಲ್ಲ ಏನು ಅರಬ್ಬಿಂದ ಬಂದಂಥವ್ರಲ್ಲ, ನಮ್ಮದೇ ಮಾತೆಯರನ್ನು ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವ್ರ ಧರ್ಮಕ್ಕೆ ಸೇರಿಸ್ಕೊಂಡು ಅವರಲ್ಲಿ ಸಂತತಿಯನ್ನು ಪಡ್ಕೊಂಡು ಅದರಿಂದ ಬಂದಿರುವಂಥ ಪರಂಪರೆ ಇದು ಅಂತ ಈ ಧರ್ಮ, ಯವನ ಧರ್ಮ ಅನ್ನುವಂಥದ್ದು. ಹಾಗಾಗಿ ಅವರೆಲ್ಲ ತಮ್ಮ ಮಾನಗಳಿಗೆ ಹೆದರ್ಕೊಂಡು, ಪ್ರಾಣಗಳಿಗೆ ಹೆದರ್ಕೊಂಡು ಕೂತಿದ್ರಂತೆ. ಎಲ್ಲ ಕಡೆ ಅರಾಜಕತೆ ಕಾಣ್ತಾ ಇದೆ. ರಾಜ ಇಲ್ಲ, ಅರಾಜಕತೆನೇ ಆಗಬೇಕು. ರಾಜ ಇಲ್ಲದೇ ಇರೋ ಕಾಲ ನೋಡಿಕೊಂಡು ಅವರು ದಾಳಿ ಮಾಡಿದ್ದಾರೆ. ಈ ರೀತಿ ಊರಲ್ಲಿ ಕೆಲವೊಂದು ಮುಖಂಡರು ಅಂತ ಇರ್ತಾರಲ್ಲ, ಪ್ರಮುಖರು, ಅವರು ಹೋಗಿ ಏನು ಮಾಡ್ತಾರಂತೆ, ರಕ್ಷಣೆಗೆ ವಿಜಯೇಂದ್ರ ತೀರ್ಥರ ಗುರುಗಳ ಹತ್ರ ಬಂದಿದ್ದಾರಂತೆ. ಇದು ನಾವು ಗಮನಿಸಬೇಕಾಗಿರುವಂಥ ಅಂಶ. ತಾವು ಏನು ಮಾಡಬೇಕು, ತಮ್ಮನ್ನು ರಕ್ಷಣೆ ಮಾಡುವಂಥ ರಾಜ ಇಲ್ಲ. ರಾಜ ಇಲ್ಲದೇ ಇರೋ ಟೈಮಲ್ಲಿ ಏನು ಮಾಡಿದ್ದಾರೆ, ಗುರುಗಳ ಹತ್ರ ಬಂದಿದ್ದಾರೆ. ಇದು ಗುರುಗಳ ಮಹತ್ವವನ್ನು ತಿಳಿಸುತ್ತೆ. ಆಗ ಬಂದಿರುವಂಥ ಮುಖಂಡರನ್ನ ಗುರುಗಳು ನೋಡ್ತಾರಂತೆ. ನೋಡಿಬಿಟ್ಟು ಕಾರಣನ ಕೇಳ್ತಾರೆ. ಗುರುಗಳಿಗೇನು ಗೊತ್ತಿಲ್ಲದೆ ಇರೋವಂಥದ್ದ, ಆದರೂ ಕೂಡ ಅವ್ರ ಬಾಯಿಂದ ಏನು ಬರುತ್ತೆ ಅಂತ ತಿಳಿಯೋಣ ಅನ್ನೋದಕ್ಕೋಸ್ಕರ ಯಾಕಪ್ಪ ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಪ್ರಮುಖರು ಹೇಳ್ತಾರಂತೆ, ಗುರುದೇವ, ನಮಗೆ ನೀವೇ ದಿಕ್ಕು. ಕುಂಭಕೋಣಂ ಜನರು ಮತ್ತು ದೇವಾಲಯದ ಮೇಲೆ ಈ ಯವನರು ದಾಳಿ ಮಾಡೋಕ್ಕೆ ಬಂದಿದ್ದಾರೆ, ನೀವೇ ಕಾಪಾಡಬೇಕು ಅಂತ ಹೇಳ್ತಾರಂತೆ. ಆಗ ವಿಜಯೇಂದ್ರ ತೀರ್ಥರು ಹೇಳ್ತಾರಂತೆ, ಯಾಕೆ ಚಿಂತೆ ಮಾಡ್ತೀರಾ, ಅದ್ರ ಬಗ್ಗೆ ನಮಗೆ ಕಾಳಜಿ ಇದೆ. ಆ ರಕ್ಷಣೆ ಮತ್ತು ಏನು ಮಾಡಬೇಕು, ಆ ಕರ್ತವ್ಯ ಏನು ತಗೋಬೇಕು, ಇವಾಗ ರಾಜ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಗುರುವಾಗಿ ನಾನೇನು ಕರ್ತವ್ಯನ ನಿಭಾಯಿಸಬೇಕು ಅನ್ನೋವಂಥ ಕಾಳಜಿ, ಆ ಕರ್ತವ್ಯ, ಅದ್ರ ಪ್ರಜ್ಞೆ ಅದು ನನಗೂ ಇದೆ. ನೀವು ಬರೋದಕ್ಕಿಂತ ಮುಂಚೆನೇ ಯವನರು ಇಲ್ಲಿಗೆ ಬಂದಿರೋ ವಿಚಾರ ನಮಗೆ ತಿಳಿದಿದೆ. ಇದೇ ನಗರದಲ್ಲಿ ಅವ್ರ ಸೈನ್ಯ ಸುತ್ತುತ್ತಾ ಇದ್ದರೂ ಕೂಡ ಯಾವುದೇ ದೇವಸ್ಥಾನ ಆಗಿರ್ಬೋದು ಅಥವಾ ಜನರ ಮೇಲೆ ದಾಳಿ ಮಾಡ್ದಂಗೆ ಮತಿಭ್ರಷ್ಟರಂತೆ, ಅಂದರೆ ತಲೆ ಕೆಟ್ಟಂಗೆ ಸುಮ್ಮನೆ ತಿರುಗ್ತಾ ಇರೋದನ್ನು ನೀವು ನೋಡಿಲ್ವಾ ಅಂತ ಕೇಳ್ತಾರೆ. ನೋಡಿ, ಗುರುಗಳು ಎಲ್ಲೋ ಒಂದು ಕಡೆ ಕೂತಿದ್ದಾರೆ ಮಠದಲ್ಲಿ ಅಂತಲ್ಲ, ಮಠದಲ್ಲಿ ಕೂತಿದ್ರು ಕೂಡ ಗುಪ್ತವಾಗಿ ದಾಳಿ ಮಾಡೋಕ್ಕೆ ಬಂದಂತಹ ಯವನರ ಬಗ್ಗೆ ಇವ್ರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಬಂದಿದೆ. ಅದೇ ರೀತಿ ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಮತಿಭ್ರಷ್ಟರ ಥರ ತಿರುಗ್ತಾ ಇದ್ದಾರಂತೆ ಯವನರು. ಅಂದರೆ ತಲೆಕೆಟ್ಟವ್ರು ಏನು ಮಾಡೋಕ್ಕೆ ಸಾಧ್ಯ, ತಲೆಕೆಟ್ಟವ್ರು ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾರಷ್ಟೇ, ಬೇರೆ ಏನೂ ಮಾಡೋಕ್ಕಾಗ್ದಂಗೆ. ಆ ಥರ ಮಾಡೋ ರೀತಿ ಮಾಡಿದಂಥವ್ರು
ವಿಜಯೇಂದ್ರ ಗುರು ಸಾರ್ವಭೌಮರು. ವಿಜಯೇಂದ್ರರು ಹೇಳ್ತಾ ಇರ್ತಾರೆ, ಈ ರೀತಿ ತಲೆ ಕೆಟ್ಟವ್ರ ಥರ ತಿರುಗ್ತಾ ಇರೋದನ್ನ ನೀವು ನೋಡಿಲ್ವಾ, ಚಿಂತೆ ಮಾಡೋ ಅಗತ್ಯ ಇಲ್ಲ, ಇನ್ನೂ 2 ಗಳಿಗೆ ಅವ್ರು ಅದೇ ಸ್ಥಿತಿಲಿರ್ತಾರೆ ಅಂತ ಅಭಯ ಕೊಡ್ತಾರಂತೆ. 1 ಗಳಿಗೆ ಅಂದರೆ 24 ನಿಮಿಷ, 2 ಗಳಿಗೆ ಅಂದರೆ 48 ನಿಮಿಷ ಇದೇ ರೀತಿ ತಿರುಗ್ತಾ ಇರ್ತಾರೆ ತಲೆಕೆಟ್ಟಂಗೆ. ಅಂದರೆ ಏನಾಯಿತು, ಬಫರ್ ಟೈಮ್ ಸಿಕ್ತು. ಈ ರೀತಿ 48 ನಿಮಿಷ ತಿರುಗ್ತಾ ಇರೋದ್ರಿಂದ ಆ ಟೈಮಲ್ಲಿ ಮಿಕ್ಕಿರೋ ಪ್ರಿಪ್ರೇಷನ್ಸ್ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ಅವ್ರನ್ನ ಆ ಸ್ಥಿತಿಲಿ ಗುರುಗಳು ಇಟ್ಟಿರ್ತಾರೆ ಅಂತ ಹೇಳಿ ಬಂದ ಜನಗಳು ಗುರುಗಳು ಮಹಿಮೆನೇನೋ ಕೊಂಡಾಡ್ತಾರೆ. ಆದರೆ ಈ 48 ನಿಮಿಷ ಆದಮೇಲೆ ಏನು ಮಾಡಬೇಕು ಅಂತ ಗುರುಗಳನ್ನ ಕೇಳಿಕೊಂಡಾಗ ಭಯ ಪಡೋ ಅಗತ್ಯ ಇಲ್ಲ, ಭಗವಂತನ ದಯದಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾಳೆ ಬೆಳಿಗ್ಗೆ ತಂಜಾವೂರು ರಾಜ ಬಂದು ಅವರನ್ನು ಸೋಲಿಸ್ತಾನೆ. ಈ 1 ರಾತ್ರಿ ನಾವು ಅವ್ರನ್ನೇನಾದರೂ ತಡೆ ಹಿಡಿದುಬಿಟ್ವಿ ಅಂದರೆ ಸಾಕು, ಅಲ್ಲಿ ತನಕ ನಾವೆಲ್ಲ ದೇವಸ್ಥಾನದ ರಕ್ಷಣೆ ಭಾರ ಅನ್ನೋದೇನಿದೆಯಲ್ಲ ಅದನ್ನು ನನಗೆ ಬಿಡಿ ಅಂತ ಹೇಳ್ತಾರಂತೆ. ಎಲ್ರಿಗೂ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಉಗ್ರಾಣ ಗೋಡೋನಿಗೆ ಬರ್ತಾರಂತೆ. ಅಲ್ಲಿ ರಾಶಿ ರಾಶಿ ಬಿದ್ದಿರೋ ತೆಂಗಿನಕಾಯಿನ ತೋರಿಸ್ಬಿಟ್ಟು, ಇದು ನಮಗೆ ದೇವಸ್ಥಾನ ಮತ್ತು ಈ ನಗರ ಕುಂಭಕೋಣಂ ನಗರ ಏನಿದೆ ಅದನ್ನು ಕಾಪಾಡೋದಕ್ಕೆ ಇರುವಂಥ ಅಸ್ತ್ರ. ಇದೇನಪ್ಪ ಇದನ್ನು ನೋಡಿ ನಿಮಗೆ ಸಂದೇಹ ಆಗ್ತಾ ಇದೆಯಾ, ಇದು ಹೇಗಪ್ಪ ತೆಂಗಿನಕಾಯಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋವಂಥ ಅನುಮಾನನ? ನೀವು ಅನುಮಾನನೇ ಪಡಬೇಡಿ. ತೆಂಗಿನಕಾಯಿ ತಗೊಂಡು ಊರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೆ ಸಾಗಿಸಿ. ಆ ಆ ದೇವಸ್ಥಾನಗಳ ಮಹಾದ್ವಾರ ಅನ್ನೋದೇನಿದೆಯಲ್ಲ ಅದ್ರ ಮುಂದೆ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡಿರಿ. ಯವನರ ಸೇನೆ ಆಕ್ರಮಣ ಮಾಡೋಕ್ಕೆ ಬಂದಾಗ ಭಗವಂತನ ಸ್ಮರಣೆ ಮಾಡ್ತಾ ಒಂದೊಂದೇ ಕಾಯಿನ ಒಡೀರಿ. ಇದು ದೇವಸ್ಥಾನದ ರಕ್ಷಣೆನೂ ಮಾಡುತ್ತೆ ಮತ್ತು ಈ ಪಟ್ಟಣದಲ್ಲಿರೋ ಜನರ ರಕ್ಷಣೆ ಕೂಡ ಮಾಡುತ್ತೆ. ನಮ್ಮ ಮಾತಲ್ಲಿ ನಂಬಿಕೆ ಇಟ್ಟು ನಾನೀಗ ಹೇಳಿದ ಹಾಗೆ ನೀವು ನಡ್ಕೊಳ್ಳಿ, ಇಂಥ ವಿಪತ್ತು ಆ ಭಗವಂತನ ದಯದಿಂದ ದೂರ ಆಗತ್ತೆ ಅಂತ ಹೇಳಿ 4,000 ತೆಂಗಿನಕಾಯಿ ಇತ್ತಂತೆ ಅವ್ರ ಗೋಡೋನಲ್ಲಿ. ಅದನ್ನು ಸ್ಪರ್ಶ ಮಾಡಿ ಅಭಿಮಂತ್ರಣೆ ಮಾಡ್ತಾರೆ. ಗುರುಗಳ ಆಜ್ಞೆನ ಪಾಲಿಸಿರುವಂಥ ಜನ ಬಂಡೀಲಿ ಎಲ್ಲ ಕಡೆ, ಈಗ 48 ನಿಮಿಷ ಏನಿತ್ತು ಆ ಟೈಮು, ಅದರಲ್ಲಿ ಎಲ್ಲ ಕಡೆ ಸಾಗಿಸ್ತಾರಂತೆ ದೇವಸ್ಥಾನಗಳಿಗೆ. ಕುಂಬೇಶ್ವರ, ಸಾರಂಗಪಾಣಿ, ಚಕ್ರಪಾಣಿ, ರಾಮ ದೇವಾಲಯ ಎಲ್ಲ ಕಡೆ ಸಾಗಿಸಿದ ಮೇಲೆ ಆ ದೇವಾಲಯ ದ್ವಾರದಲ್ಲಿ ಅದನ್ನು ಇಟ್ಟುಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಕೂತಿದ್ರಂತೆ. ಈ ಕಡೆ 48 ನಿಮಿಷ ಆಯಿತು 2 ಗಳಿಗೆ. ಆಮೇಲೆ ಯವನರ ಸೈನಿಕರು ಮೊದಲಿನ ಥರನೇ ಆಗ್ಬಿಡ್ತಾರಂತೆ. ಸಾರಂಗಪಾಣಿ ಗುಡಿ ಹತ್ರ ಆಕ್ರಮಣ ಮಾಡೋದಕ್ಕೆ ಬರ್ತಾರೆ. ಆಯುಧ ಪಾಣಿಗಳಾಗಿರೋ ಈ ಯವನರು ಅವ್ರ ಕೈಯಲ್ಲಿ ಏನಿರುತ್ತೆ, ಆಯುಧಗಳಿದೆ, ಕತ್ತಿ ಇದೆ, ಗುರಾಣಿ ಇದೆ, ಎಲ್ಲ ಇದೆ. ಅದನ್ನು ನೋಡಿ ಜನ ಹೆದರಿಕೆನೇ ಪಟ್ಕೊಳಲ್ವಂತೆ. ಗುರುಗಳೇನಂದಿದ್ದಾರೆ, ಗುರುಗಳ ಮೇಲೆ ಮತ್ತು ಭಗವಂತನ ಮೇಲಿನ ನಂಬಿಕೆ ಅವ್ರ ಸ್ಮರಣೆ ಮಾಡ್ತಾ ತೆಂಗಿನಕಾಯಿ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಏನು ಆಶ್ಚರ್ಯ, ಒಂದೊಂದು ಕಾಯಿ ಹೊಡೆದಾಗ್ಲೂ ಒಬ್ಬೊಬ್ಬ ಯವನ ಸೈನಿಕನ ತಲೆ ತಿರುಗ್ದಂಗಾಗಿ, ತಲೆ ಸಿಡ್ದಂಗೆ ಆಗ್ಬಿಟ್ಟು, ಆ ಒಳ್ಳೆ ಬಿರುಗಾಳಿ ಬಂದರೆ ಹೇಗಾಗುತ್ತೆ, ಬಾಳೆ ಗಿಡ ಹೇಗೆ ಉದುರೋಗ್ಬಿಡುತ್ತೆ ಆ ಬಿರುಗಾಳಿಗೆ, ಆ ರೀತಿ ನೆಲಕ್ಕೆ ಬಿದ್ದೋಗ್ಬಿಡ್ತಾನಂತೆ. ಆ ಪೆಟ್ಟು ತಡ್ಕೊಳಕ್ಕಾಗ್ದಂಗೆ ಅಲ್ಲಿಂದ ಇಲ್ಲಿಂದ ಓಡ್ ಹೋಗ್ಬಿಡ್ತಾರಂತೆ. ಬೇರೆ ದೇವಾಲಯಗಳಿಗೆ ಆಕ್ರಮಣ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಹೋದವ್ರ ಕತೆ ಕೂಡ ಹೀಗೆ ಆಗುತ್ತಂತೆ. ತೆಂಗಿನಕಾಯಿ ಹೊಡೆದಿರೋ ಹಾಗೆಲ್ಲ ಅವ್ರ ತಲೆನೇ ಹೊಡೆದೋಯ್ತೇನೋ ಅನ್ನೋ ಹಾಗೆ ನೋವಿಂದ ನೆಲಕ್ಕೆ ಉರುಳ್ತಾ ಇದ್ರಂತೆ. ಗುರುಗಳ ಕಾರುಣ್ಯ ನೋಡಿ, ದೇವಾಲಯದ ರಕ್ಷಣೆನೂ ಆಗಬೇಕು ಮತ್ತು ದೇವಾಲಯದ ಪಾವಿತ್ರತೆ ಕೂಡ ಕಾಪಾಡ್ಕೋಬೇಕು. ಅದೇ ಟೈಮಲ್ಲಿ ಯಾರಿಗೂ ಪ್ರಾಣಹಾನಿ ಕೂಡ ಆಗಬಾರ್ದು. ಹೀಗೆ ಇಡೀ ರಾತ್ರಿ ಕಳೀತಂತೆ. ಮಾರನೇ ದಿನ ಸೂರ್ಯೋದಯದ ಸಮಯದಲ್ಲಿ ತಂಜಾವೂರು ರಾಜ 4,500 ಸೈನಿಕರ ಜೊತೆ ಕುಂಭಕೋಣ ಪಟ್ಟಣಕ್ಕೆ ಬಂದು ಅಯ್ಯವನರ ಮೇಲೆ ಆಕ್ರಮಣ ಮಾಡಿ ಅವ್ರ ಜೊತೆ ಯುದ್ಧ ಮಾಡ್ತಾನೆ. ಹೀಗೆ ವಿಜಯೇಂದ್ರ ತೀರ್ಥ ಗುರುಗಳ ಅನುಗ್ರಹದಿಂದ ರಾಜ್ಯದ ಜನ ಮತ್ತು ದೇವಾಲಯಗಳು ಉಳಿಯುತ್ತೆ. ಅಂಥ ಕಾರುಣ್ಯಶಾಲಿಗಳಾದಂಥ ಗುರುಗಳು ಮಹಿಮೇನ ನಾವಿವತ್ತು ತಿಳ್ಕೊಂಡ್ವಿ. ನಾವೆಲ್ಲ ಅನ್ಕೋತೀವಿ, ನಾವು ಈ ಹಿಸ್ಟ್ರಿ ಅನ್ನೋದು ನಾವೇನು ಕಲ್ತಿದ್ದೀವಲ್ಲ ನಮ್ಮ ಸ್ಕೂಲಲ್ಲಿ, ಇದು ಯಾವುದನ್ನು ಕೂಡ ಹೇಳ್ಕೊಡಲ್ಲ ನಮಗೆ. ಬೇಕಾದರೆ ಅದು ಮೊಹಮ್ಮದ್ ಗಜ್ನಿನ ಗ್ಲೋರಿಫೈ ಮಾಡುವಂಥದ್ದನ್ನು ಅಥವಾ ಔರಂಗಜೇಬನ್ನು ಗ್ಲೋರಿಫೈ ಮಾಡುವಂಥದ್ದನ್ನು ನಮ್ಮ ಪಠ್ಯಕ್ರಮದಲ್ಲಿ ಸೇರಿಸಿರ್ತಾರೆ ಹೊರತು ಅವರು ಮಾಡಿರೋವಂಥ ದಾಳಿಗಳು, ಅತ್ಯಾಚಾರಗಳ ಬಗ್ಗೆ ನಮ್ಮ ಇತಿಹಾಸ ಮಾತಾಡೋದೇ ಇಲ್ಲ, ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋದೇ ಇಲ್ಲ. ಏನೋ ಯಾವತ್ತೋ ಆಗೋಗಿದ್ದು. ವಿಜಯೀಂದ್ರರು ರಾಘವೇಂದ್ರರ ಪರಮ ಗುರುಗಳು. ಅಂದರೆ ವಿಜಯೀಂದ್ರ ಕರಾಬ್ಜೋತ್ತ
ಸುಧೀಂದ್ರ ವರಪುತ್ರಕಃ ಅಂತ ಅಪ್ಪಣಾಚಾರ್ಯರು ರಚಿಸಿರುವಂಥ ರಾಘವೇಂದ್ರ ಸ್ತೋತ್ರದಲ್ಲಿ ಬರುತ್ತೆ. ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರ ಗುರುಗಳು ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರ ಗುರುಗಳು ವಿಜಯೇಂದ್ರ ತೀರ್ಥರು. ಹಾಗಾದರೆ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆ ಮೊನ್ನೆ ಆಚರಿಸಿದ್ವಿ. 358 ಇರಬೇಕು ಆ ಆರಾಧನೆ. ಅಂದರೆ ಅಷ್ಟು ವರ್ಷಗಳು ಅವ್ರ ಹಿಂದೆ ಸುಧೀಂದ್ರರು, ಅವ್ರ ಹಿಂದೆ ವಿಜಯೇಂದ್ರರು. ಏನಿಲ್ಲ ಅಂದರೂ 450 ವರ್ಷದ ಹಿಂದಿನ ಕಥೆಯನ್ನು ತಗೊಂಡು ನಾವೇನು ಮಾಡಬೇಕಾಗಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈಗಿರೋ ಪರಿಸ್ಥಿತಿ ಅದಕ್ಕಿಂತ ಘೋರವಾಗಿದೆ ನಮಗೆ. ಆಗೇನೋ ಅವರು ದಾಳಿ ಮಾಡೋದಕ್ಕೆ ಬಂದರು ಹೊರಗಡೆಯಿಂದ ಗುಪ್ತವಾಗಿ. ಈಗ ನಮ್ಮ ಕಡೆನೇ ಇದ್ದಾರೆ, ನಮ್ಮ ಸುತ್ತಮುತ್ತನೇ ಇದ್ದಾರೆ, ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಯಾವ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ನಡೆದಿರುವಂಥ ಹಿಂಸಾಚಾರನ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಹಿಂಸಾಚಾರ ನಡೀತು, ಏನಕ್ಕೆ ನಡೀತು? ವಿದ್ಯಾರ್ಥಿಗಳು ಅನ್ನಿಸ್ಕೊಂಡವರು, ಮೀಸಲಾತಿಗೆ ಹೋರಾಟ ಮಾಡ್ತಿದ್ದವರು ಆ ರೀತಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾರ? ಮೀಸಲಾತಿಗೂ ಹಿಂದೂಗಳಿಗೂ ಏನು ಸಂಬಂಧ? ಮೀಸಲಾತಿಗೆ ಒಪ್ಪಿಗೆ ಕೊಡದೇ ಇದ್ದಿದ್ದು, ಮೀಸಲಾತಿ ಮಾಡಿದಂಥವ್ರು ಎಷ್ಟೋ ಪರ್ಸೆಂಟೇಜ್ ಎತ್ತಿಸ್ತವರು 30%, 40% ಜಾಸ್ತಿ ಮಾಡಿದ್ದು ಅಲ್ಲಿನ ಸರ್ಕಾರ. ಅವರೇನಾದರೂ ತಿರುಗಿ ಬೀಳಬೇಕಾಗಿದ್ದರೆ ಸರ್ಕಾರದ ಮೇಲೆ ತಿರುಗಿ ಬೀಳಬೇಕಾಗಿತ್ತು. ಅಮಾಯಕರಾದಂತಹ ಹಿಂದೂಗಳು, ಹಿಂದೂ ದೇವಾಲಯಗಳು ಏನು ಮಾಡಿತ್ತು ಅಂತ ಅವರು ಈ ರೀತಿ ಆಕ್ರಮಣ ಮಾಡಬೇಕು? ಇದನ್ನೆಲ್ಲ ಯಾರೋ ಮಾಡಿಸಿದಂತಹ ಕೃತ್ಯ. ಆ ವಿದ್ಯಾರ್ಥಿಗಳ ಕೈಯಲ್ಲಿ ಬಾಂಬು, ಶೆಲ್ಲು ಅಥವಾ ಇನ್ಯಾವುದೋ ಆಯುಧಗಳು ಬರೋದಕ್ಕೆ ಹೇಗೆ ಸಾಧ್ಯ? ಪೆನ್ ಹಿಡ್ಕೋಬೇಕಾಗಿರೋ ಕೈಯೇ ಆಯುಧ ಹಿಡ್ಕೊಳುತ್ತಾ? ಹಾಗಾದರೆ ಅದರಲ್ಲೇ ಗೊತ್ತಾಗತ್ತೆ ಯಾರೋ ಮಾಡಿಸ್ತಾ ಇರೋ ಕೃತ್ಯ ಅಂತ. ಆ ಕೃತ್ಯದಲ್ಲಿ ಬಲಿಪಶುಗಳಾದವ್ರು ಯಾರು? ನಮ್ಮ ಜನಗಳು ಬಲಿಪಶುಗಳಾದರು. ಈ ಪರಿಸ್ಥಿತಿ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದೆ ಬರುವಂಥ ಜನಾಂಗಕ್ಕೆ ಬರಬಾರದು ಅಂದರೆ ನಾವು ಎಚ್ಚೆತ್ಕೋಬೇಕು. ನಾವು ಸನಾತನ ಧರ್ಮದಲ್ಲಿ ಇದ್ದುಕೊಂಡು ಕೂಡ ನಾವೇನು ಮಾಡ್ತೀವಿ? ಭಗವದ್ಗೀತೆಯಲ್ಲಿ ಕೃಷ್ಣ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆರೋಪ ಮಾಡ್ತೀವಿ. ಕೃಷ್ಣ ಯುದ್ಧ ಮಾಡು ಅಂತ ಅರ್ಜುನನಿಗೆ ಹೇಳಿದ್ದೇನೋ ನಿಜ. ಯಾರ ಮೇಲೆ ಯುದ್ಧ ಮಾಡು ಅಂತಂದ? ಹೆಂಗಸರು ಮಕ್ಕಳನ್ನ ಹೋಗಿ ಸಾಯಿಸು ಅಂತ ಹೇಳಿದ್ನ? ಇಲ್ವಲ್ಲ. ಆಗೆಲ್ಲ ಯುದ್ಧಕ್ಕೆ ಅಂತ ಅದರದ್ದೇ ಆದ ಧರ್ಮಗಳಿತ್ತಂತೆ. ಬೆಳಿಗ್ಗೆ ಸೂರ್ಯೋದಯ ಆದಮೇಲೆ ಶುರುವಾದರೆ ಸೂರ್ಯಾಸ್ತ ಆದ ತಕ್ಷಣ ಯುದ್ಧ ಕ್ಲೋಸ್. ಯುದ್ಧ ಮತ್ತೆ ಮಾಡ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿ ಏನಾದರೂ ಎದುರುಗಡೆ ವ್ಯಕ್ತಿ ವೈರಿ ಆದ ಪಕ್ಷದವನು ಆಯುಧ ಇಲ್ದಂಗೆ ಇದ್ದರೆ ಈ ಕಡೆ ಅವನ ಮೇಲೆ ಯುದ್ಧ ಮಾಡೋ ರೀತಿ ಇರ್ತಾ ಇರಲಿಲ್ವಂತೆ. ಅವನ ರಥ ಮುರ್ಕೊಂಡ್ರ ಇವನ ರಥ ಚೆನ್ನಾಗಿದ್ರೂ ಕೂಡ ಇವನ ಆಕ್ರಮಣ ಮಾಡೋಂಗಿಲ್ಲ, ಕೆಳಗಿಳಿದು ಯುದ್ಧ ಮಾಡಬೇಕಾಗಿತ್ತು. ಈ ರೀತಿ ಸುಮಾರೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಂಥದ್ದು ಭಗವದ್ಗೀತೆ ನಡಿಬೇಕಾಗಿರುವಂಥ ಕಾಲದಲ್ಲಿ. ಆ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಪಾಲನೆ ಮಾಡ್ತಾ ಇದ್ದಿದ್ದು. ಇನ್ನು ಅರ್ಜುನನೋ ಅಂಥ ಒಬ್ಬ ಧನುಸ್ಸನ್ನು ಹೊಂದಂಥವನು. ಅರ್ಜುನ ಮಾಡದೇ ಇರುವಂಥ ಯುದ್ಧ ಇಲ್ಲ. ನಾವು ಕಾಂಡವನ ದಹನ ಒಂದು ಇನ್ಸಿಡೆಂಟ್ ನೋಡಿಬಿಟ್ರೆ ಗೊತ್ತಾಗುತ್ತೆ ಘಟನೆ. ಅರ್ಜುನ ಯಾವ ರೀತಿ ಅಲ್ಲಿ ಇದರಲ್ಲಿ ಪರಿಸ್ಥಿತಿಯಲ್ಲಿ ಪಾಲ್ಗೊಂಡಿದ್ದ ಅಂತ, ಅಗ್ನಿಗೆ ಉಪಕಾರ ಮಾಡೋದಕ್ಕೋಸ್ಕರ. ಅಂಥ ಗಾಂಡೀವಿ ಇಲ್ಲಿ ಬಂದು ಕೊಡುವಂಥ ಉತ್ತರ ಏನು? ಅಯ್ಯೋ ಕೃಷ್ಣ, ನಾನು ಯುದ್ಧ ಮಾಡಲ್ಲ, ಬೇಡ, ನನಗೆ ಇವ್ರ ರಕ್ತದ ಮೇಲೆ ನನ್ನ ಸಾಮ್ರಾಜ್ಯ ಕಟ್ಟೋದು ಬೇಕಾಗಿಲ್ಲ, ನಾನು ಸನ್ಯಾಸಿ ಆಗಿಬಿಡ್ತೀನಿ, ಇಷ್ಟೊಂದು ಜನಕ್ಕೆಲ್ಲ ತೊಂದರೆ ಆಗೋಗುತ್ತೆ, ಕುಲಧರ್ಮ ಅನ್ನೋದು ಹೊಟ್ಟೋಗುತ್ತೆ, ಎಷ್ಟೊಂದೆಲ್ಲ ಮಾತಾಡ್ತಾನೆ ಅರ್ಜುನ. ಆದರೆ ಅವನ ಬಾಯಿಂದ ಬರುವಂಥ ಮಾತುಗಳ ಇದೊಂಥರ ಸ್ಮಶಾನ ವೈರಾಗ್ಯದ ಮಾತುಗಳನ್ನ ಆಡ್ತಾನೆ. ಅವನು ಯಾರು ವಿರುದ್ಧವಾಗಿ ಯುದ್ಧ ಮಾಡಬೇಕು ಅದನ್ನು ಮರೆತು ಬಿಟ್ಟಿದ್ದಾನೆ. ಅವನೇನಿದ್ರು ಸ್ವಜನ ಪಕ್ಷಪಾತಿಯಾಗಿ ನಡ್ಕೋತಾ ಇದ್ದಾನೆ. ಅವನು ನನ್ನ ತಾತನಾದಂತಹ ಭೀಷ್ಮ, ನನ್ನ ಗುರುಗಳಾದಂತಹ ದ್ರೋಣ, ನನ್ನ ಕಸಿನ್ಸ್ ಆದಂತಹ ದುರ್ಯೋಧನ ಮುಂತಾದವರು, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ಮೊಮ್ಮಕ್ಕಳು, ಇದ್ರ ಬಗ್ಗೆನೇ ನಾನು 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 ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ಹೊರತು ಯಾರವರೆಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಭೀಷ್ಮ ಆಗಿರಬಹುದು, ದ್ರೋಣ ಆಗಿರಬಹುದು, ಇವರೆಲ್ಲ ಗೌರವಕ್ಕೆ ಅರ್ಹರೇ, ಬೇರೆ ಮಾತಿಲ್ಲ, ಎರಡು ಮಾತಿಲ್ಲ. ಆದರೆ ಅವರು ಯಾರ ಪಕ್ಷ ಸೇರ್ಕೊಂಡಿದ್ರು? ದುರ್ಯೋಧನನ ಪಕ್ಷವನ್ನು ಸೇರ್ಕೊಂಡಿದ್ರು, ಅಧರ್ಮದ ಪಕ್ಷವನ್ನು ಸೇರ್ಕೊಂಡಿದ್ರು. ಅಧರ್ಮದ ಪಕ್ಷ ಸೇರ್ಕೊಳ್ಳೋದಕ್ಕೆ ಅವ್ರ ಕಾರಣ ಕೂಡ ಇತ್ತಂತೆ. ಯಾಕಂದರೆ ದುರ್ಯೋಧನ ಆ್ಯಂಡ್ ಪಾರ್ಟಿ ಅಧರ್ಮ ಮಾಡ್ತಾ
ಇದ್ರು ಅಂತ ಗೊತ್ತಿದ್ದುಕೊಂಡು ಕೂಡ ಅವ್ರ ಪಕ್ಷದಲ್ಲಿ ಯಾಕೆ ಸೇರಿಕೊಂಡ್ರು ಅಂದರೆ ಅವರ ಊಳಿಗದಲ್ಲಿ ಇವರಿದ್ದರು, ಅವ್ರ ಅನ್ನವನ್ನು ತಿಂತಾ ಇದ್ರು ಇವರು. ಇಷ್ಟು ವರ್ಷ ದುರ್ಯೋಧನನ ಅನ್ನ ತಿಂದುಕೊಂಡು ಈಗ ಯುದ್ಧದ ಸಮಯದಲ್ಲಿ ಧರ್ಮಷ್ಠರಾದಂತಹ ಪಾಂಡವರ ಪಕ್ಷವನ್ನು ಸೇರಿದ್ರೆ ದುರ್ಯೋಧನನಿಗೆ ಅನ್ಯಾಯ ಮಾಡಿದ ಹಾಗೆ, ತಿಂದಿರೋ ಅನ್ನಕ್ಕೆ ಎರಡು ಭಾಗದಾಗೆ. ಅದಕ್ಕೋಸ್ಕರ ದುರ್ಯೋಧನ ಅಧರ್ಮ ಮಾಡ್ತಾ ಇದ್ದ ಅಂತ ಗೊತ್ತಿದ್ಕೊಂಡು ಕೂಡ ದುರ್ಯೋಧನ ಪಕ್ಷದಲ್ಲೇ ಅವರು ಉಳಿದ್ರು. ದುರ್ಯೋಧನನ ಖಂಡನೆ ಮಾಡಲಿಲ್ಲ. ದ್ರೌಪದಿ ವಸ್ತ್ರಾಪಹರಣ ನಡೆಯುವಂಥ ಸಮಯದಲ್ಲಿ ಆ ತುಂಬಿರೋ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣ ನಡೀತಾ ಇದ್ದರೆ ಭೀಷ್ಮ, ದ್ರೋಣ ಮೊದಲಾದವರು ಸುಮ್ಮನೆ ಕೂತಿದ್ರು ಕೈ ಕಟ್ಕೊಂಡು. ಅಂಥ ಕುರು ವೃದ್ಧರು ಭೀಷ್ಮರು ಮಾತಾಡಲಿಲ್ಲ. ಈ ರೀತಿ ಸಭೆಯಲ್ಲಿ ಅನ್ಯಾಯ ನಡೀತಾ ಇದೆ, ಸಭೆಯಲ್ಲಾಗಿರಲಿ ಎಲ್ಲೇ ನಡೀತಾ ಇರಲಿ, ಅನ್ಯಾಯ ನಡೀತಾ ಇದ್ದರೆ ನಾವದನ್ನು ವಿರೋಧ ಮಾಡಬೇಕಂತೆ. ಭಗವದ್ಗೀತೆ 9ನೇ ಅಧ್ಯಾಯದ ಮಹಾತ್ಮ್ಯವನ್ನು ತಿಳಿಸ್ತಾ ಪದ್ಮಪುರಾಣದಲ್ಲಿ ಬರುವಂಥ ಮಾತು, ಪಾರ್ವತಿ ಮತ್ತು ಶಿವನ ಮಾತುಕತೆಯಲ್ಲಿ ಬರುವಂಥದ್ದು. ಅದರಲ್ಲಿ ಒಂದು ಸಣ್ಣ ಇನ್ಸಿಡೆಂಟು ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಂದು ಕಡೆ ಒಬ್ಬ ಬ್ರಾಹ್ಮಣ, ಅವನು ಕೃಷಿಕ ಆಗಿರ್ತಾನೆ. ಅವನು ಹೊಲದ ಕೆಲಸ ಮಾಡೋ ಇದರಲ್ಲಿ ತಲೆಯಲ್ಲಿಟ್ಕೊಂಡು ದಾರಿಯಲ್ಲಿ ನಡೀತಾ ಇರ್ತಾನೆ. ಆಗ ಒಂದು ರಣಹದ್ದು ಒಬ್ಬ ವ್ಯಕ್ತಿಗೆ ಕುಕ್ಕುತ್ತಾ ಇರುತ್ತಂತೆ. ಕುಕ್ಕಿ ದಾಳಿಯನ್ನು ಮಾಡ್ತಾ ಇರುತ್ತೆ. ಇವನು ತುಂಬ ಸಮೀಪದಿಂದನೇ ಹೋಗ್ತಾನೆ, ಆದರೆ ಗಮನಿಸಲ್ಲ, ಯಾಕಂದರೆ ಅವನ ತಲೆಯೆಲ್ಲ ಹೊಲದ ಮೇಲೆ ಇರುತ್ತೆ. ದೂರದಲ್ಲಿ ಒಬ್ಬ ಋಷಿ ಬರ್ತಾ ಇರ್ತಾರೆ. ಆ ಋಷಿ ಬರ್ತಾ ಇರೋರಿಗೆ ಕಾಣುತ್ತಂತೆ ಈ ವ್ಯಕ್ತಿಗೆ ರಣಹದ್ದು ಕುಗ್ತಾ ಇರೋದು. ತಕ್ಷಣ ಅಲ್ಲಿಂದನೇ ಬಿಡು ಅಂತ ಕೂಕ್ಕೋತಾರೆ, ಓಡ್ಕೊಂಡು ಬರ್ತಾರೆ. ಇನ್ನೇನು ಹತ್ತಿರ ಬರ್ತಾರೆ ಅಷ್ಟೊತ್ತಿಗೆ ಆ ವ್ಯಕ್ತಿ ಪ್ರಾಣ ಹೋಗ್ಬಿಟ್ಟಿರುತ್ತಂತೆ ರಣಹದ್ದಿನ ದಾಳಿಗೆ ಒಳಗಾಗಿ. ಆಗ ಆ ಋಷಿಗಳಿಗೆ ತುಂಬ ಸಿಟ್ಟು ಬರುತ್ತಂತೆ. ಅಷ್ಟು ಹತ್ತಿರದಲ್ಲೇ ನಡ್ಕೊಂಡು ಹೋಗ್ತಾ ಇದೆಯಾ, ರಣಹದ್ದು ದಾಳಿ ಮಾಡ್ತಾ ಇದೆಯಾ ಒಬ್ಬ ವ್ಯಕ್ತಿ ಮೇಲೆ, ನೋಡಿದ್ರೂ ನೋಡ್ದಂಗೆ ಹೋಗ್ತಾ ಇದೆಯಲ್ಲ, ನೀನೆಂತವನು, ಬ್ರಹ್ಮ ರಾಕ್ಷಸ ಆಗುವಂಥ ಶಾಪ ಕೊಡ್ತಾರಂತೆ ಆ ಋಷಿಗಳು. ಇವನು ಹೇಳ್ತಾನೆ, ಕಾಪಾಡಿ, ದಯವಿಟ್ಟು ನನ್ನನ್ನು ಕಾಪಾಡಿ, ಕ್ಷಮಿಸ್ಬಿಡಿ, ನನ್ನ ತಲೆಯೆಲ್ಲ ಹೊಲದಲ್ಲಿತ್ತು, ನಾನು ಗಮನಿಸ್ತಿಲ್ಲ. ಆಗ ಋಷಿಗಳು ಹೇಳೋ ಮಾತು, ಎಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲಿ ನಾವು ತಕ್ಷಣ ಅದನ್ನು ಬಿಡಿಸೋದಕ್ಕೆ ಹೋಗಬೇಕಂತೆ. ಒಂದು ವೇಳೆ ಅವರು ಬಲಿಷ್ಠರಾಗಿದ್ದರು ನಮಗಿಂತ, ನಮಗಾಗಲ್ಲ ಅಂತ ಗೊತ್ತಾಯಿತು. ಆಗ ನಾವೇನು ಮಾಡಬೇಕು, ಬಿಡಿ ಅಂತ ಕೂಕ್ಕೋಬೇಕಂತೆ. ಎಷ್ಟು ಸರಿ ನಾವು ಬಿಡಿ ಅಂತ ಕೂಕ್ಕೋತೀವೋ ಅಶ್ವಮೇಧ ಯಾಗಕ್ಕೆ ಮಾಡಿದ್ದ ಫಲಕ್ಕಿಂತ ಜಾಸ್ತಿ ಫಲ ನಮಗೆ ಬರುತ್ತಂತೆ, ಕೇವಲ ಬಿಡಿ ಅವ್ರನ್ನ ಅಂತ ಕೇಳೋದ್ರಿಂದ. ನಾಟ್ ಲೈಕ್ ಈಗಿನ ಕಾಲದ ಥರ ಆಕ್ಸಿಡೆಂಟ್ ನಡೀತಾ ಇದೆ, ಮೊಬೈಲಲ್ಲಿ ಚಿತ್ರೀಕರಣ ಮಾಡ್ಕೊಂಡು ಕೂತಿರ್ತಾರಲ್ಲ, ಹಾಗಲ್ಲ. ಮಾಡಿದ್ರೆ ಕೃಷಿಕಂಗೆ ಏನು ಗತಿ ಬಂತು, ಬ್ರಹ್ಮರಾಕ್ಷಸ ಆಗಿದ್ದು, ಮುಂದೆ ನಮಗೆ ಆ ಗತಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಹೋಗಲಿ, ಬಿಡಿ ಅಂತ ಕಿರ್ಚ್ಕೊಳಕ್ಕೂ ಆಗಲ್ವಾ, ಆ ಪ್ರದೇಶದಲ್ಲಿ ನಾನು ಒಬ್ಬಳೇ ಇದ್ದೀನಿ, ಬೇರೆ ಯಾರೂ ಇಲ್ಲ, ನೆಕ್ಸ್ಟ್ ಅವನನ್ನು ಬಿಟ್ಟು ನನ್ನ ಮೇಲೆ ದಾಳಿ ಮಾಡ್ತಾರೆ ಅಂತೇನಾದರೂ ಇದೆಯಾ? ಸ್ವಲ್ಪ ದೂರ ಟ್ರಾವೆಲ್ ಮಾಡಿ, ಗೊತ್ತಿಲ್ದಂಗೆ ನೋಡಿಕೊಂಡು ಮೆಲ್ಲಗೆ ಹೋಗ್ಬಿಟ್ಟು ಪೊಲೀಸವ್ರಿಗೋ ಆ್ಯಂಬುಲೆನ್ಸ್ ಅವ್ರಿಗೋ ಯಾರಿಗಾದರೂ ಫೋನ್ ಮಾಡೋವಂಥ ಕೆಲಸನಾದರೂ ಮಾಡಬಹುದಲ್ವ ನಾವು? ಅಥವಾ ಗೊತ್ತಿರೋರಿಗೆ, ಅಕ್ಕಪಕ್ಕದಲ್ಲಿರೋರಿಗೆ ಆ ವಿಚಾರದ ಬಗ್ಗೆ ತಿಳಿಸ್ಬೋದು, ಇಲ್ಲಿ ರೀತಿ ನಡೀತಾ ಇದೆ ಅಂತ. ಒಗ್ಗಟ್ಟಾಗಿ ಬಂದು ಏನಾದರೂ ಒಂದು ಮಾಡ್ಬೋದು. ಇಂಥದ್ದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಆ ಕೆಲಸನ ಅಲ್ಲಿದ್ದವರು ಮಾಡಲಿಲ್ಲ, ಭೀಷ್ಮ ಮತ್ತು ದ್ರೋಣರು. ಕರ್ಣ ಕೂಡ ದ್ರೌಪದಿಗೆ ಆಲ್ರೆಡಿ 5 ಜನ ಗಂಡಂದ್ರಿದ್ದಾರೆ, ಅವಳಿಗೇನು ಹೊಸ್ತಲ್ಲ ಹೊಸ ಗಂಡನ್ನ ಮಾಡ್ಕೊಳೋವಂಥದ್ದು. ನೆಕ್ಸ್ಟು ನೀನಿಟ್ಕೋ ಅವಳನ್ನ ಅನ್ನೋವಂಥ ಮಾತುಗಳನ್ನ ಆಡ್ತಾನೆ. ಅಂಥ ಕರ್ಣ ಅವನು ನಿಶಸ್ತ್ರ ಆಗಿರಬೇಕಾದ್ರೆ ರಥ ಹೂತೋಗಿರುತ್ತೆ. ಕರ್ಣ ಹೇಳ್ತಾನೆ, ಏನಪ್ಪ ಈ ಧರ್ಮ ಮಾಡ್ತಾ ಇದೆಯಾ ನೀನು, ಧರ್ಮನ ಇದು, ನನ್ನ ರಥ ಹೂತೋಗಿದೆ, ನನ್ನ ಹತ್ರ ಆಯುಧಗಳು ಬೇರೆ ಇಲ್ಲ, ಯುದ್ಧದ ಧರ್ಮಕ್ಕೆ ಅಗೇನ್ಸ್ಟಾಗಿ ನಡ್ಕೋತಾ ಇದ್ದೀರಾ ನೀವು ಯಾಕೆ ನನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೀರಾ ಇವಾಗ ಅಂತ ಅಂದಾಗ ನಮಗೆಲ್ಲ ಚುರುಕ್ ಅನ್ಬೋದು. ಹೌದಲ್ವಾ, ಕರೆಕ್ಟ್, ಪಾಪ ಕರ್ಣ ಹೇಳ್ತಾ ಇರೋ ಮಾತು ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಅವನು ವಸ್ತ್ರಾಪಹರಣ ಆಗಬೇಕಾದ್ರೆ ದ್ರೌಪದಿಗೆ ರಕ್ಷಣೆಗೇನೂ ಬರಲಿಲ್ಲ. ದುರ್ಯೋಧನನಿಗೆ ಇನ್ನೂ ಪ್ರಚೋದನೆ ಮಾಡ್ತಾನೆ, ನೀನು ಅವಳನ್ನ ಇಟ್ಕೋ ಜೊತೆಯಲ್ಲಿ ದಾಸಿಯಾಗಿ ಅಂತ. ಅಂತಹ ಕರ್ಣ ಮತ್ತು ಅಭಿಮನ್ಯು ಪಾಪ ಅಷ್ಟು ಚಿಕ್ಕ 16 ವರ್ಷದ ಹುಡುಗ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿದಾಗ ಒಂದು ವ್ಯಕ್ತಿ ಮೇಲೆ ಅಟ್ ಅ ಟೈಮ್ ಒಬ್ಬ ಮಾತ್ರ ಯುದ್ಧ ಮಾಡಬೇಕು ಅನ್ನೋದು ಯುದ್ಧದ ಧರ್ಮ ಆಗಿತ್ತು. ಆದರೆ ಅಭಿಮನ್ಯು ಮೇಲೆ ಎಷ್ಟು ಜನ ಮುಗಿಬೀಳ್ತಾರೆ. ಭೀಷ್ಮ, ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರೂ ಸೇರಿಕೊಂಡು ಆ ಹುಡುಗನ ಮೇಲೆ ಮುಗಿಬಿದ್ದು ಅವನನ್ನು ಕೊಲ್ತಾರೆ. ಹಾಗಾದರೆ ಅವರು ಆವಾಗ ಧರ್ಮದ ಪ್ರಕಾರ ನಡ್ಕೊಂಡಿದ್ರ? ಆಗೆಲ್ಲ ಧರ್ಮದ ಪ್ರಕಾರ ಇಲ್ಲದೇ ಇರೋ ಅಂಥವ್ರಿಗೆ ಈಗ ಧರ್ಮದ ನೆನಪಾಗಿ ಧರ್ಮ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕ್ಷಮೆ ಕೊಡಬೇಕಾ ಕೃಷ್ಣ? ಹಾಗಾದರೆ ಕೃಷ್ಣ ಆ ಮೂಮೆಂಟಲ್ಲಿ ಅರ್ಜುನನಿಗೇನು ಹೇಳ್ದ, ತಡಿಬೇಡ, ಬಾಣಪ್ರಯೋಗ ಮಾಡು ಅಂತ ಹೇಳಿದ್ದು ಸತ್ಯವಾಗೇ ಇತ್ತು, ಧರ್ಮವಾಗೇ ಇತ್ತು. ಆದರೆ ವಿದುರ ಪಾಪ ವಿರೋಧ ಮಾಡ್ತಾರಂತೆ. ದುಶ್ಯಾಸನನ
ಕೃತ್ಯ ಏನಿತ್ತು ವಿದುರ ಆ ಹಾಲಲ್ಲಿ ಖಂಡನೆ ಮಾಡ್ತಾರೆ, ದಯವಿಟ್ಟು ಈ ರೀತಿ ಮಾಡಬಾರ್ದು ಅಂತ. ವಿದುರನ ಮಾತು ಯಾರೂ ಕೇಳಲ್ಲ. ಆಗೇನು ಮಾಡ್ತಾರೆ, ಅಲ್ಲಿಂದ ಎದ್ದು ಬರ್ತಾರೆ, ಸಭಾತ್ಯಾಗವನ್ನು ಮಾಡ್ತಾರೆ. ನಾವು ಖಂಡನೆ ಮಾಡಬೇಕು, ನಮ್ಮ ಮಾತು ಕೇಳ್ತಾ ಇಲ್ಲ, ಬೇರೆ ಏನಾದರೂ ಮಾರ್ಗವನ್ನು ಹುಡುಕಬೇಕು ಅದನ್ನು ತಡೆಯೋದಕ್ಕೆ, ಆ ದುರ್ಮಾರ್ಗಿಗಳನ್ನ ತಡೆಯೋದಕ್ಕೆ. ಅದೂ ಆಗ್ತಾ ಇಲ್ವಾ, ಸಭೆಯಿಂದ ಎದ್ದು ಬರಬೇಕು ಅಂತ ಹೇಳ್ತಾರೆ ಹೊರತು ನಾಟ್ ಅದರ್ವೈಸ್. ಅಲ್ಲೇ ಇದ್ದರೆ ನಮಗೆ ಮುಂದೆ ಎಂತಹ ಅನರ್ಥಗಳಾಗುತ್ತೆ ಅನ್ನೋದನ್ನು ನಾವು ತಿಳ್ಕೋತಾ ಇಲ್ಲ. ಇಷ್ಟೆಲ್ಲ ಆಗಿದ್ದಂತಹ ಯಾಕೆ ಪ್ರಚೋದನೆ ಮಾಡ್ತಾನೆ? ಅವರೆಲ್ಲ ಅಧರ್ಮಿಗಳು, ಇಷ್ಟೆಲ್ಲ ಅಧರ್ಮವನ್ನು ಮಾಡಿದ್ದಾರೆ. ಅಂತಹ ಅಧರ್ಮ ಪಾಪ ಪಾಂಡವರು ಚಿಕ್ಕ ಮಕ್ಕಳು ತಂದೆಯನ್ನು ಕಳ್ಕೊಂಡು ತಬ್ಬಲಿಗಳಾಗಿ ಬರ್ತಾರೆ. ಅವರು ತಬ್ಬಲಿಗಳಾಗಿ ಬಂದಾಗ ಹಸ್ತಿನಾಪುರಕ್ಕೆ ಯಾವ ರೀತಿ ನಡೆಸ್ಕೋತಾರೆ, ದೊಡ್ಡಪ್ಪ ಆದವನು ಅವ್ರ ರಕ್ಷಣೆ ಮಾಡಬೇಕು ಅನ್ನೋದು ಬಿಟ್ಟು ಆ ಮಕ್ಕಳು ಭೀಮ, ಅರ್ಜುನ ಮುಂತಾದವ್ರನ್ನೆಲ್ಲ ಕೊಲ್ಲಕ್ಕೆ ಹೋದಾಗ ಆ ವಿಷದ ಉಂಡೆ ಕೊಡ್ತಾರೆ ಭೀಮನ್ಗೆ, ಕಟ್ಟಿಬಿಟ್ಟು ಪಾಪ ನದಿ ಸಮುದ್ರಕ್ಕೆ ಎಸಿತಾರೆ. ಆಮೇಲೆ ನೋಡಿದ್ರೆ ಅರಗಿನ ಮನೆ ಕಟ್ಟಿಬಿಟ್ಟು ಅಲ್ಲಿ ಸುಡೋದಕ್ಕೆ ನೋಡ್ತಾರೆ. ಒಂದಾ ಎರಡ ಅನ್ಯಾಯಗಳನ್ನ ಮಾಡಿರೋದು ಪಾಂಡವರು ಚಿಕ್ಕವರಿದ್ದಾಗಲಿಂದನೂ. ಅಂತಹ ಅನ್ಯಾಯಗಳನ್ನ ಮಾಡಿರೋ ದುರ್ಯೋಧನ ಆ್ಯಂಡ್ ಟೀಮನ್ನು ಕೊಲ್ಲೋದು ಬೇಡ ಅಂತ ಅರ್ಜುನ ಹೇಳ್ತಾ ಇದ್ದರೆ ಇದನ್ನು ಕೃಷ್ಣ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಥವಾ ಯುದ್ಧ ಮಾಡಿ ಅಂತ ಅಧರ್ಮಿಗಳನ್ನ ಸಾಯಿಸು ಅನ್ಬೇಕಾ? ಯುದ್ಧ ಮಾಡಿ ಕೊಲೆ ಮಾಡಿ ಒಂದಷ್ಟು ಜನ ಸತ್ತರೆ ಅಷ್ಟು ಅಕ್ಷೋಹಿಣಿ ಸೈನ್ಯ ಸಾಯ್ತಷ್ಟೇ, 11 ಅಕ್ಷೋಹಿಣಿ ಸೈನ್ಯ. ಅದೇ ಅವ್ರನ್ನ ಸಾಯಿಸ್ದ ಹಾಗೆ ಬಿಟ್ಟಿದ್ರೆ, ಮನೆಯಲ್ಲೇ ಬಿಡದೆ, ಸ್ವಂತ ಅತ್ತಿಗೆನ ಬಿಡದೇ ಇರೋವಂಥವ್ರು, ಸ್ವಂತ ಅಣ್ಣನ ಮಕ್ಕಳನ್ನ ಬಿಡದೇ ಇರೋವಂಥವ್ರು, ಅವರಿನ ರಾಜ್ಯನ ಬಿಡ್ತಾರೆ. ಅವರು ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅರಾಜಕತೆಯನ್ನು ಮಾಡಬಹುದು, ಇದನ್ನೆಲ್ಲ ತಿಳ್ಕೊಂಡೇ ಕೃಷ್ಣ ಯುದ್ಧ ಮಾಡು, ಧರ್ಮ ಯುದ್ಧ ಮಾಡು ಅಂತ ಪ್ರಚೋದನೆ ಮಾಡ್ತಾನೆ ಹೊರತು ನೀನು ಅಹಿಂಸೆ ಮಾಡು, ಅಹಿಂಸೆನೇ ಇಟ್ಕೊಂಡಿರಪ್ಪ, ನೀನು ಹಿಂಸೆ ಮಾಡಬೇಡ ಅಂತ ಕೃಷ್ಣ ಎಲ್ಲೂ ಬೋಧನೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಅದರ ಪ್ರಸ್ತುತತೆ ಇಲ್ಲ. ಅದೇ ರೀತಿ ಈಗಿನ ಸಮಾಜದಲ್ಲೂ ಕೂಡ ಇಷ್ಟೆಲ್ಲ ನಡೀತಾ ಇದೆ ದಾಳಿಗಳು ನಮ್ಮ ಮೇಲೆ. ತಮಿಳುನಾಡಲ್ಲಿ ಒಂದು ಕಡೆ 1500 ವರ್ಷಗಳ ಇತಿಹಾಸ ಇರುವಂಥ 7ನೇ ಶತಮಾನದಲ್ಲೇ ಒಬ್ಬ ಶ್ರೇಷ್ಠ ಕವಿ ಆದಂಥವನು, ಆ ಕಾಲದ ಶ್ರೇಷ್ಠ ಕವಿ ಆದಂಥವನು ಆ ದೇವಸ್ಥಾನವನ್ನು ಕೊಂಡಾಡಿ ಒಂದು ಕೃತಿಯನ್ನು ರಚನೆ ಮಾಡಿದಾನಂತೆ. ಅಂತಹ ಅಷ್ಟು ಹಿಸ್ಟ್ರಿ ಇರುವಂಥದ್ದು ಇದು ಆ ದೇವಸ್ಥಾನ. 1500 ವರ್ಷಗಳ ಹಿಂದೆ ಇನ್ನು ಅರಬ್ ಕಂಟ್ರಿಲಿ ಕಣ್ಣು ಬಿಡ್ತಾ ಇತ್ತು ಈ ಧರ್ಮ ಅನ್ನುವಂಥದ್ದು, ಯವನರ ಧರ್ಮ. ಆಗಲೇ ಕಟ್ಟಿದ್ದಾರೆ. ಚೋಳ ರಾಜರು 16 ಎಕರೆ ಜಾಗನ ದೇವಸ್ಥಾನಕ್ಕೆ ಅಂತ ದಾನ ಮಾಡಿದ್ದಾರೆ. ಅಂತಹ ದೇವಸ್ಥಾನ, ಹಿಸ್ಟ್ರಿ ಇರುವಂಥ ದೇವಸ್ಥಾನನ ಇವತ್ತು ವಕ್ಫ್ ಬೋರ್ಡು ನಂದು ಅಂತ ಹೇಳ್ತಾ ಇದೆಯಂತೆ. ಎಷ್ಟೋ ಶಿಲಾ ಶಾಸನಗಳಿದೆ, ಕವಿಗಳಿದ್ದಾರೆ, ರಾಜರ ಹಿಸ್ಟ್ರಿ ಇದೆ. ಇಷ್ಟೆಲ್ಲ ಹಿಸ್ಟ್ರಿ ಇಟ್ಕೊಂಡಿರುವಂಥ 1500 ವರ್ಷಗಳ ಹಿಸ್ಟ್ರಿ ಇಟ್ಕೊಂಡಿರುವಂಥ ದೇವಸ್ಥಾನನೇ ವಕ್ಫ್ ಬೋರ್ಡ್ ತಂದು ಅಂತ ಅಂತಿದೆ ಅಂದಮೇಲೆ, ನಾಳೆ ದಿನ ನಮ್ಮನೆ ನಿಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಆಸ್ತಿ ಅಂತ ಹೇಳಿದ್ರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ನಾವು ಮ್ಯಾಕ್ಸಿಮಮ್ 70-80 ವರ್ಷದ ಹಿಂದಿನ ದಾಖಲೆ ಹುಡುಕಿದ್ರೆ ಹೆಚ್ಚು ನಾವು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಪಕ್ಕದ ಮನೆಯಲ್ಲಿ ಬೆಂಕಿ ಉರಿತಾ ಇದ್ದರೂ ಕೂಡ ನಮ್ಮ ಮನೆ ಏನೂ ಆಗಲ್ವೇನೋ ಅನ್ನೋ ರೀತಿ ನಾವು ಆರಾಮಾಗಿ ಮಲ್ಕೊಂಡಿದ್ದೀವಿ. ಆದರೆ ಆ ಮನೆಗೆ ಹೊತ್ತಿರುವಂಥ ಬೆಂಕಿ ಯಾವುದೇ ಕ್ಷಣದಲ್ಲಾದರೂ ನಮ್ಮ ಮನೆಗೂ ಬರಬಹುದು ಅನ್ನುವಂಥ ಒಂದು ಪ್ರಜ್ಞೆಯನ್ನು ನಾವು ಸಂಪಾದಿಸ್ಕೊಳ್ಬೇಕಾಗಿರೋದು ಈಗಿನ ಜರೂರತ್ತಾಗಿದೆ. ಸುಮ್ಮನೆ ಹಾಗಾರೇನು ನಾವು ಬೀದಿಗೆ ಹೋಗಿ ಹೋರಾಟ ಮಾಡಬೇಕಾ? ಇಲ್ಲ, ನಮ್ಮ ರಕ್ಷಣೆಗೋಸ್ಕರ ನಮ್ಮ ರಾಷ್ಟ್ರ ನಾಯಕ ಅನ್ನುವಂಥವ್ರು ಒಬ್ಬರಿದ್ದಾರೆ, ಅವ್ರ ಕೈಯನ್ನು ಬಲಪಡಿಸ್ಬೇಕು. ಹಾಗಾದರೆ ನಾವೆಲ್ಲ ಸೇರ್ಕೊಂಡು ಹೇಗೆ ಬಲಪಡಿಸೋದು, ಏನು ಮಾಡೋದು ಅಂತಂದರೆ ತುಂಬ ತಡ ಮಾಡೋದು ಬೇಡ. ಈಗಲೇ ಸಾಕಷ್ಟು ಸರಿ ದೇವಸ್ಥಾನಗಳಿಗೆ ಹೋಗಿ ಕಾರ್ ಕೊಡಪ್ಪ, ಮನೆ ಕೊಡಪ್ಪ, ಮಠ ಕೊಡಪ್ಪ, ಮಕ್ಳಿಗೆ ಮದುವೆ ಮಾಡಿಸಪ್ಪ, ಮಕ್ಳಿಗೆ ವಿದ್ಯೆ ಕೊಡಿಸಪ್ಪ ಕೇಳಿದ್ದಾಯಿತು. ನಾನು 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 ನಂದು 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 ಭಗವಂತ ಕೂಡ ಕಿವಿ ಮುಚ್ಕೊಂಡ್ಬಿಟ್ಟಿರ್ತಾನೆ. ನಮ್ಮ ಬೇಡಿಕೆಗಳನ್ನ ಕೇಳಿ ಕೇಳಿ ಅವನಿಗೂ ಸಾಕಾಗೋಗಿರುತ್ತೆ. ಬಾಂಗ್ಲಾದೇಶದಲ್ಲಿ ದೇವಸ್ಥಾನಗಳ ಮೇಲೆ ಕೂಡ ಆಕ್ರಮಣ ಮಾಡಿದ್ದಾರೆ, ಮನೆಗಳನ್ನೂ ಕೂಡ ಸುಟ್ಟು ಹಾಕಿದ್ದಾರೆ, ಯಾವುದೂ ಬಿಟ್ಟಿಲ್ಲ. ವಾಹನಗಳನ್ನು ಕೂಡ ಸುಟ್ಟು ಹಾಕಿದ್ದಾರೆ. ಎಂಥ ಬೆನ್ಸ್ ಕಾರು ಭಗವಂತನ ಕೃಪೆಯಿಂದ, ರಾಯರ ಕೃಪೆಯಿಂದ ಬಂದರೂ ಕೂಡ ನಾಳೆ ದಿನ ಅದು ದಾಳಿಗೆ ಒಳಗಾಗಿ ಸುಟ್ಟು ಹೋಗುತ್ತೆ. ಅದು ನಮಗೇನು ಸಿಕ್ಕಲ್ಲ. ನಾವು ನಮ್ಮ ಸ್ವಂತ ರಕ್ಷಣೆ ಆಗಬೇಕು ಅಂತ ಅಂದರೆ, ದೇಶವನ್ನು ಬಲಪಡಿಸಬೇಕು ಅಂತಂದರೆ, ದೇಶವನ್ನು ಯಾವುದೋ ಒಂದು ಧರ್ಮದ ಓಲೈಕೆಗಾಗಿ ನಡೆಸ್ತಾರಲ್ಲ, ಟೋಪಿ ಹಾಕ್ತಾ ಇದ್ದಾರಲ್ಲ, ಟೋಪಿ ಹಾಕ್ಕೊಳೋದಲ್ಲದೆ ನಮಗೂ ಟೋಪಿ ಹಾಕ್ತಾ ಇದ್ದಾರಲ್ಲ, ಅಂಥವ್ರ ಕೈಗೆ ನಮ್ಮ ದೇಶವನ್ನು ಕೊಡಬಾರ್ದು. ನಾವಿದೇ ರೀತಿ ಕಣ್ಣು ಮುಚ್ಕೊಂಡೇ ನಿದ್ದೆ ಮಾಡಿಕೊಂಡೇ ಇದ್ದರೆ ನಾಳೆ ದಿನ ನಮ್ಮ ಮಕ್ಕಳುಗಳೆಲ್ಲ ತಲೆ ಮೇಲೆ ಟೋಪಿ ಹಾಕೊಳ್ಳೋ ಅಂಥ ಸ್ಥಿತಿ ಬರುತ್ತೆ.
ಟೋಪಿ ಹಾಕ್ಕೊಳೋದಲ್ಲ, ಜೀವವನ್ನೇ ತೆಗೆದು ಬಿಡ್ತಾರೆ. ಆ ಸ್ಥಿತಿನ ನಾವು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಪಾಪ ಎಂಥ ವಿದ್ಯೆ ಬೇಕು ಅಂತ ಕೇಳ್ಕೊತೀರಾ ಮಕ್ಕಳಿಗೆ? ಟ್ರೈನಿ ಡಾಕ್ಟರ್ ಆಗಿರೋ ಅಂಥವಳ ಮೇಲೆ ಎಂತಹ ದೌರ್ಜನ್ಯ ನಡೀತು, ಕೊಲೆ ನಡೀತು ಅನ್ನೋದನ್ನು ನಾವು ನೋಡಿದ್ದೀವಿ. ವಿದ್ಯೆ ಇದ್ದ ಮಾತ್ರಕ್ಕೆ ನಾನು ಸೇಫಾಗಿರ್ತೀನಿ, ಲಕ್ಷಗಟ್ಟಲೆ ಸಂಬಳ ತೊಗೊಂಬರೋ ಕೆಲಸ ಸಿಕ್ಕಿದ ಮಾತ್ರಕ್ಕೆ ನಮ್ಮ ಮಕ್ಕಳು ಸೇಫಾಗಿರ್ತಾರೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಮ್ಮ ಮಕ್ಕಳು ಸೇಫಾಗಿರೋದು ನಮ್ಮ ಧರ್ಮವನ್ನು ಪಾಲನೆ ಮಾಡೋದ್ರಿಂದ, ಸನಾತನ ಧರ್ಮವನ್ನು ಉಳಿಸೋದ್ರಿಂದ. ಒಂದು ದಿನ ಮಕ್ಕಳಿಗೆ ಒಂದು ಸಂಧ್ಯಾ ವಂದನೆ ಮಾಡೋದು ಹೇಳ್ಕೊಡೋದಿಲ್ಲ, ಒಂದು ಭಗವಂತನ ನಾಮ ಅವ್ರ ಬಾಯಲ್ಲಿ ಬರೆಸೋ ರೀತಿ ಹೇಳ್ಕೊಡೋದಿಲ್ಲ. ಇದೆಲ್ಲ ಏನಕ್ಕೆ ಬೇಕಾಗಿದೆ? ಭಗವದ್ಗೀತೆ ಪ್ರಸ್ತುತತೆ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಭಗವದ್ಗೀತೆ ಏನಕ್ಕೆ ಬೇಕಾಗಿದೆ ನಮ್ಮ ಜೀವನದಲ್ಲಿ ಅಂತ. ಭಗವದ್ಗೀತೆ ಎಲ್ಲ ಈಗ ಯಾಕೆ ಹಿಡ್ಕೊತೀರಾ ಬುಕ್ಕು? 60 ವರ್ಷ ಆಗಿ ರಿಟೈರ್ ಆದಮೇಲೆ ಹಿಡ್ಕೊಳೋದು ಅಂತ. 60 ವರ್ಷದ ತನಕ ನಮ್ಮನ್ನು ಇರೋಕ್ಕೆ ಬಿಡೋದಿಲ್ಲ. ಇನ್ನೊಂದು 3-4 ತಿಂಗಳುಗಳಲ್ಲಿ ಏನಾಗುತ್ತೆ ದೇಶದ ಪರಿಸ್ಥಿತಿ ಅನ್ನೋದನ್ನು ನಾವು ಊಹಿಸ್ಕೋಬೋದು ಬೇಕಾದರೆ. ಬಾಂಗ್ಲಾದೇಶದ ಪರಿಸ್ಥಿತಿ, ಪಶ್ಚಿಮ ಬಂಗಾಳದ ಪರಿಸ್ಥಿತಿ ನೋಡಿಕೊಂಡು ಆಲ್ರೆಡಿ ಬಂದುಬಿಟ್ಟಿದೆ. ಪಕ್ಕದ ಮನೆಗೆ ಬೆಂಕಿ ಹತ್ತಿಬಿಟ್ಟಿದೆ. ಇನ್ನೇನು ತುಂಬ ಜಾಸ್ತಿ ದೂರ ಇಲ್ಲ ನಮ್ಮ ಮನೆಗಳಿಗೆ ಬೆಂಕಿ ಹತ್ತುವಂಥದ್ದು. ಈಗ ನಾವು ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಮನೆ ಮಂದಿ ಎಲ್ಲ ಒಂದು ಕಡೆ ಕುತ್ಕೊಳ್ಳಿ, ಸಂಜೆ ಹೊತ್ತು ಒಂದು 5 ನಿಮಿಷನಾದರೂ ಭಗವಂತನದು ಯಾವುದು ಬಾಯಲ್ಲಿ ಬರುತ್ತೆ ಸ್ತೋತ್ರ, ನಾವು ಯಾವುದೇ ಆಸೆ ಪಡ್ದಂಗೆ, ಯಾವುದೇ ರೀತಿ ಪ್ರಲೋಭನೆಗೆ ಒಳಗಾಗ್ದಂಗೆ, ನಮ್ಮ ಸ್ವಂತ ಇಚ್ಛೆಗೋಸ್ಕರ ದಯವಿಟ್ಟು ಭಗವಂತನ ನಾಮನ ಈ ಟೈಮಲ್ಲಿ, ಈ ಕಷ್ಟ ಕಾಲದಲ್ಲಿ ಉಚ್ಚಾರಣೆ ಮಾಡಿಬಿಡಿ. ಒಂದೇ ಒಂದು ಭಗವಂತನ ನಾಮನ ಉಚ್ಚಾರಣೆ ಮಾಡಿದ್ರು ಕೂಡ ನಾವೇನು ಮಾಡಬೇಕು? ಅದನ್ನು ನಮ್ಮ ದೇಶಕ್ಕೆ, ದೇಶದ ನಾಯಕ ಯಾರಿದ್ದಾನಲ್ಲ ಅವನಿಗೆ ಅರ್ಪಣೆ ಮಾಡಬೇಕು. ಭಗವಂತನ ಕೇಳ್ಕೋಬೇಕು, ದಯವಿಟ್ಟು ಅವನ ಕೈಯನ್ನು ಬಲಪಡಿಸಪ್ಪ, ದಯವಿಟ್ಟು ನಮ್ಮ ದೇಶದ ರಕ್ಷಣೆನ ಅವನ ಕೈಯಿಂದ ಮಾಡಿಸಪ್ಪ ಅಂತ ಹೇಳಿ ಭಗವಂತನ ಕೇಳ್ಕೋಬೇಕು. ಬೀದಿಲಿ ರಾಯರ ಮಠಗಳಿದೆ. ರಾಯರು ಇಲ್ಲದೆ ಇರೋವಂಥ ಊರೇ ಇಲ್ಲ, ರಾಯರು ಇಲ್ಲದೆ ಇರೋವಂಥ ಗಲ್ಲಿನೇ ಇಲ್ಲ, ರಾಯರ ಫೋಟೋ ಇಲ್ಲದೆ ಇರೋವಂಥ ಮನೆಯೇ ಇಲ್ಲ ಅಂತ ಹೇಳ್ಬೋದು. ದುರ್ವಾದಿದ್ವಾಂತರವೆಯೇ ವೈಷ್ಣವಿಯಿಂದಿವರಿಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಅತ್ಯಂತ ದಯಾಲವೇ, ಬರೀ ದಯಾಲು ಅಲ್ಲ, ಅತ್ಯಂತ ದಯಾಲುವೆ ಅಂತ ಕರೆದಿದ್ದಾರೆ ರಾಯರನ್ನು. ರಾಯರು ಪ್ರಹ್ಲಾದ ಮಹಾರಾಜರಾಗಿ ದೈತ್ಯರ ವಂಶದಲ್ಲಿ ಹುಟ್ಟಿ ದೈತ್ಯರ ಹುಡುಗರನ್ನೇ ಕನ್ವರ್ಟ್ ಮಾಡಿದವರು ಆ ಕಾಲದಲ್ಲಿ. ಹಾಗಾಗಿ ನಮ್ಮ ಮನಸ್ಸಲ್ಲಿರುವಂಥದ್ದನ್ನು ರಾಯರು ನಡೆಸ್ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ರಾಯರು ಕಲ್ಪವೃಕ್ಷದ ಥರ ಮಂತ್ರಾಲಯದಲ್ಲಿದ್ದು ಅನುಗ್ರಹ ಮಾಡ್ತಾ ಇದ್ದಾರೆ ಬಂದಂಥವ್ರಿಗೆ. ಕಾಮಧೇನು ಥರ ನಾವು ಯಾವಾಗ ಎಲ್ಲಿ ಕರಿತೀವೋ ಅಲ್ಲಿಗೆ ಬಂದು ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ. ರಾಯರ ಹತ್ರ ಕೇಳ್ಕೊಳ್ಳಿ, ದೇಶವನ್ನು ಸುರಕ್ಷಿತವಾಗಿಡಿ, ದೇಶವನ್ನು ಭದ್ರತೆ ಮಾಡಿ. ದೇಶ ನಾಯಕ ಯಾರಿದ್ದಾನೆ ಈಗ ಪ್ರಧಾನಮಂತ್ರಿ ಸ್ಥಾನದಲ್ಲಿ, ಅವನಿಗೆ ಕೈ ಬಲಪಡಿಸಿ ನಮ್ಮ ದೇಶ ಯಾವುದೇ ಆಕ್ರಮಣಕ್ಕೆ, ಯಾವುದೇ ಧರ್ಮದ ಆಕ್ರಮಣಕ್ಕೆ ಒಳಗಾಗದೇ ಇರೋರ ಥರ ರಕ್ಷಣೆ ಕೊಡಿ ರಾಯರೇ ಅಂತ ರಾಯರ ಹತ್ರ ಕೇಳ್ಕೊಡಿ. ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತೆ ಜಪಿತಾತ್ ಭಾವಿತಾ ನಿತ್ಯ ಇಷ್ಟಾರ್ಥಸ್ಯುರ್ನ ಸಂಶಯ. ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳೋದ್ರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ರಾಯರ ಕರುಣೆಯಿಂದ ಮದುವೆ ಆಗಿದೆ, ಮಕ್ಕಳಾಗಿದೆ, ಮನೆಗಳಾಗಿದೆ, ಎಲ್ಲ ಆಗಿದೆ, ಎಲ್ಲ ರಾಯರು ಮಾಡಿಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಈಗಿನ ಕಾಲಕ್ಕೆ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಇಟ್ಬಿಟ್ಟು ನಮ್ಮದು ಅನ್ನೋದನ್ನು ಪಕ್ಕದಲ್ಲಿಟ್ಟು ದೇಶದ ರಕ್ಷಣೆಗೋಸ್ಕರ ರಾಯರ ಹತ್ರ ಕೇಳ್ಕೊಳ್ಳೋಣ. ರಾಯರೇ ದೇಶವನ್ನು ರಕ್ಷಣೆ ಮಾಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ರೀತಿ ಅನುಭವಿಸಿದ್ರು ಆ ಕಷ್ಟವನ್ನು ಇಲ್ಲಿರೋ ಸನಾತನ ಧರ್ಮಿಗಳು ಅನುಭವಿಸೋದು ಬೇಡ. ದಯವಿಟ್ಟು ನಮ್ಮ ದೇಶವನ್ನು ಬಲ ಮಾಡಿ. ನಮ್ಮಲ್ಲೇ ಇದ್ದಾರೆ ಶತ್ರುಗಳು, ನಮ್ಮ ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೆ ಆ ರೀತಿ ಕೆಟ್ಟ ಬುದ್ಧಿ ಬರದೇ ಇರೋರ ಥರ ನೋಡ್ಕೊಳ್ಳಿ, ನಮ್ಮ ರಕ್ಷಣೆಯನ್ನು ಮಾಡಿ ಅಂತ ರಾಯರ ಹತ್ರ ಕೇಳ್ಕೊಳ್ಳೋಣ ನಾವು. ಹಾಗಾಗಿ ಸಣ್ಣ ಮಕ್ಕಳು ಇರಬೇಕಾಗಿದ್ದರಿಂದನೇ ನಾವೇನೋ ಇವಾಗ ಬಂತಪ್ಪ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಮಾಡೋದು ಬೇಕಾಗಿಲ್ಲ. ಮಕ್ಕಳಿಗೆ ಈಗಲಿಂದನೇ ಸನಾತನ ಧರ್ಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಂತೆಂಥ ಯತಿಗಳು ಬಂದು ಹೋಗಿದ್ದಾರೆ, ಇಂತೆಂಥ ಮಹಾರಾಜರುಗಳು ಬಂದು ಹೋಗಿದ್ದಾರೆ. ಕೃಷ್ಣದೇವರಾಯನಂಥವನು, ಅಶೋಕನಂಥವನು, ಶಿವಾಜಿ ಮಹಾರಾಜಂಥವರು ಅಂಥವರೆಲ್ಲ ಬಂದು ಆಳಿದಂತಹ ನಾಡು ನಮ್ಮದು. ನಾವು ಅಲ್ಪ ಸ್ವಲ್ಪ ಗ್ಯಾರಂಟಿಗಳಿಗೆ ಹಿಂದೆ ಬಿದ್ದುಕೊಂಡು ಏನೋ ಫ್ರೀ ಬಸ್ ಕೊಡ್ತಾರಂತೆ, ಇನ್ನೆಲ್ಲೋ 2,000 ರೂಪಾಯಿ ನಾಯಿಗೆ ಬಿಸಾಕ್ದಂಗೆ ಬಿಸಾಕ್ತಾರೆ ತಿಂಗಳಿಗೆ ಅಂದ್ಕೊಂಡು ನಮ್ಮ ದೇಶನ, ನಮ್ಮ ಮುಂದಿನ ಜನ್ರೇಷನ್ನೇ ಅವರಿಗೆ ಒತ್ತೆ ಇಡ್ತಾ ಇದ್ದೀವಿ ಅನ್ನೋದನ್ನು ಮರಿಬೇಡಿ. ನಾವು ಬದುಕಿದ್ರೆ ಮಕ್ಕಳು ಬೇಕಾದಂಗೆ ಸಂಪಾದನೆ ಮಾಡುವಂಥದ್ದು ರಾಯರ ಕೃಪೆಯಿಂದ ನಮಗಾಗುತ್ತೆ. ಅದು ಬಿಟ್ಟುಬಿಟ್ಟು ಈಗಿರೋ ಗ್ಯಾರಂಟಿಗಳಿಗೆ 2,000 1,000 ರೂಪಾಯಿ ಮುಖ ನೋಡಿಬಿಟ್ಟು ನಾವೇನಾದರೂ ಇಂಥವ್ರ ಕೈಗೆ ನಮ್ಮ ರಾಜ್ಯನ ಕೊಟ್ವಿ ಅಂದರೆ ನಾಳೆ ದಿನ
ಆ ಮಕ್ಕಳನ್ನ ಬದುಕಕ್ಕೆ ಬಿಟ್ಟರೆ ಪರವಾಗಿಲ್ಲ, ಆದರೆ ಒಂದೊಂದು ಕಾಶ್ಮೀರದಲ್ಲಿ ಯಾವ ರೀತಿ ಮತಾಂತರ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳುಗಳಿಗೆ 5 ವರ್ಷ 6 ವರ್ಷ ಮಕ್ಕಳುಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟುಬಿಟ್ಟು ಆ ಮಕ್ಕಳನ್ನ ಅವ್ರ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾರೆ. ಅಂತಹ ಘೋರವಾಗಿರೋ ಹಿಂಸೆನ ನಮ್ಮ ಮಕ್ಕಳು ನಾಳೆ ದಿನ ಮುಂದಿನ ಇದರಲ್ಲಿ ಅನುಭವಿಸ್ಬೇಕು ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಎಂಥವ್ರಿಗೆ ಊಟ ಹಾಕ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿ. ಯಾವನೋ ಇವತ್ತು 2 ರೂಪಾಯಿ ಕರೆಂಟ್ ಬಿಲ್ಲನ್ನು ಫ್ರೀ ಕೊಡ್ತಾನೆ, ಕರೆಂಟ್ ಬಿಲ್ ಫ್ರೀ ಕೊಡ್ತಾನೆ, ಕಮರ್ಷಿಯಲ್ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತಾರೆ, ನೀರಿನ ಬಿಲ್ ಜಾಸ್ತಿ ಮಾಡ್ತಾರೆ, ಹಾಲಿನ ಬಿಲ್ ಜಾಸ್ತಿ ಮಾಡ್ತಾರೆ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಗೊತ್ತೇ ಆಗಲ್ಲ ನಮಗೆ. ನಮ್ಮ ಗಂಡಂದ್ರಾಗಿರ್ಬೋದು, ನಮ್ಮ ತಮ್ಮಂದರು ಅಣ್ಣಂದರು ಏನು ಕಷ್ಟಪಡ್ತಾ ಇದ್ದಾರೆ ಅದು ಗೊತ್ತಾಗಲ್ಲ. ಹೆಂಗಸ್ರಿಗೆ ಫ್ರೀ ಬಸ್ ಮಾಡಿದ್ರು ಅವ್ರ ಹಿಂದೆ ನಾಯಿಗಳ ಥರ ಬೀಳ್ತೀವಿ, ಓಟ್ ಹಾಕ್ತೀವಿ. ಇನ್ಮೇಲಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಎಂಥವ್ರ ಕೈಗೆ ಓಟ್ ಹಾಕ್ತಾ ಇದ್ದೀವಿ ಅಂದರೆ ಅರ್ಥ ಏನು? ನಮ್ಮ ದೇಶನ ಯಾರ ಕೈ ಕೊಡ್ತಾ ಇದ್ದೀವಿ ಅಂತ ಅರ್ಥ. ದೇಶನ ಹೋಗಿ ಹೋಗಿ ಯಾವುದೋ ಒಂದು ದೊಡ್ಡಣ್ಣ ಅವನು ನನ್ನ ಕೆಳಗಡೆ ಎಲ್ಲ ದೇಶದವರು ಇರಬೇಕು ಅಂತ ಇಲ್ಲ ಹಾಕ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಅವನು ಫಂಡ್ ಕೊಟ್ಟು ಎಲೆಕ್ಷನ್ ಬೋರ್ಡ್ಗಳಿಗೆ ಎಷ್ಟೋ ಇದಕ್ಕೆ ಪಕ್ಷಗಳಿಗೆ ನಡೆಸ್ತಾನೆ ಇಲ್ಲಿ ಎಲೆಕ್ಷನ್ನು. ಅಂಥವ್ರಿಗೆ ಹೋಗಿ ನಾವು ಓಟ್ ಹಾಕ್ತೀವಿ. ಏನು ಬುದ್ಧಿ ಇದೆಯೋ ನಮ್ಮ ಜನಗಳಿಗೆ, ಏನಿಲ್ವೋ ಅನ್ನೋದೇ ಅರ್ಥ ಆಗಲ್ಲ. ಅವ್ರಿಗೆ ಓದಿರ್ತಾರೆ ಡಿಗ್ರಿ, ಅವ್ರಿಗೊಂದು ಉದ್ಯೋಗ ಕೊಡಿಸೋಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಅವ್ರು ಕೂಚಾಗದಲ್ಲಿ 3,000 ರೂಪಾಯಿ ಕೊಡ್ತೀನಿ ಪೊರ್ಕಿ ಅಲ್ಕೊಂಡಿರೋದಕ್ಕೆ ಅನ್ನೋ ಅಂಥ ಜನಕ್ಕೆ ನಾವು ಓಟ್ ಹಾಕಬೇಕಾ? ಅರ್ಥ ಮಾಡ್ಕೋಬೇಕು. ಎಂಥವ್ರ ಕೈಗೆ ರಾಜ್ಯ ಕೊಡ್ತಾ ಇದ್ದೀವಿ ಅಂತ. ಮಂಗನ ಕೈಗೆ ಮಾಣಿಕ್ಯನ ನೋಡಿ. ನಮಗೆ ಕೊಡೋದು 2,000 3,000, ಅವ್ರು ಒಳಗಡೆ ಹಾಕೋದು ಎಕರೆಗಟ್ಟಲೆ ಜಾಗಗಳು. ಇವಾಗ ಹಗರಣ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ ನಾವು. ಯಾವ ಹಗರಣದಲ್ಲಿ ಸಿಲ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ನಾಯಕರು ಅಂತ. ಅಂಥ ಇದಕ್ಕೆ ನಾವು ಯಾಕೆ ಪ್ರಲೋಭನೆಗೊಳಗಾಗಬೇಕು? ಭಗವಂತ ಅದಕ್ಕೆ ಹೇಳೋದು ಅರ್ಜುನನಿಗೆ, ಈ ಸಣ್ಣ ಪುಟ್ಟ ಪ್ರಲೋಭನೆಗೊಳಗಾಗ್ಬಿಡಪ್ಪ. ನನ್ನ ತಾತ, ನನ್ನ ಮುತ್ತಾತ, ನಮ್ಮಪ್ಪ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀನಿ, ಆ ಗುರುಗಳನ್ನ ಕೊಲ್ಲೋದು ಹೇಗೆ, ಈ ತಾಯಿಯವ್ರನ್ನ ಮಾಡೋದು ಹೇಗೆ? ಅಧರ್ಮದ ಕಡೆ ಇದ್ದಾರೆ ಅವರು. ಅಧರ್ಮದ ಕಡೆ ಇದ್ದಾರೆ ಅಂದರೆ ಮುಲಾಜಿಲ್ದಂಗೆ ಅವ್ರು ನಾಶ ಮಾಡು, ಯುದ್ಧ ಮಾಡು ಅಂತ ಭಗವದ್ಗೀತೆ ಹಿಂಸೆ ಹೇಳ್ಕೊಡುತ್ತೆ ಅಂತ ಹೇಳ್ತಾರಲ್ಲ. ಒಂದು ಟೈಮಲ್ಲಿ ಹಿಂಸೆ ಕೂಡ ನಮಗೆ ಬೇಕಾಗುತ್ತೆ ಅಧರ್ಮದ ವಿರುದ್ಧ ನಡಿಬೇಕಾದ್ರೆ. ಕೇವಲ ಗಾಂಧಿಯಿಂದ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ಚಂದ್ರಶೇಖರ ಆಜಾದ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಎಷ್ಟೋ ಜನ ಪ್ರಾಣ ತೆತ್ತಿದ್ದಾರೆ ನಮ್ಮ ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ. ನಾವು ಇರಲಿಲ್ಲ, ನಮಗೆ ಗೊತ್ತಿಲ್ಲ ಸ್ವತಂತ್ರ ಇಲ್ಲದೇ ಇರಬೇಕಾದ್ರೆ ನಮ್ಮ ಪಾಡು ಹೇಗಿತ್ತು, ದೇಶದ ಪಾಡು ಅಂತ. ನಾವೇನೋ ಈಗ ಸ್ವತಂತ್ರ ಬಂದು ಬಿಟ್ಟು ಯಾರೋ ಕೊಟ್ಟಿದ್ದಾರೆ, ಸ್ವತಂತ್ರನ ಅನುಭವಿಸ್ತಾ ಇದ್ದೀವಿ, ತಂದೆ ಆಸ್ತಿನ ಮಕ್ಕಳು ಅನುಭವಿಸ್ದಾಗೆ. ಆದರೆ ಸ್ವತಂತ್ರ ಅನ್ನೋವಂಥದ್ದು ಏನು, ಅದರ ಮಹತ್ವ ಏನು, ಯಾಕೆ ನಮಗೆ ಸ್ವಾತಂತ್ರ್ಯ ಅನ್ನೋದು ಬೇಕು ಅನ್ನೋವಂಥದ್ದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಯಾವಾಗ ಈ ಪರಕೀಯರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರಲ್ಲ, ಅನ್ಯ ಧರ್ಮೀಯರು ಬಂದು ಅವ್ರ ಕೆಳಗಡೆ ಹುಸ್ಕಾಕೊಂಡು ಇದು ಮಾಡ್ತೀವಲ್ಲ, ಆಗ ನಮಗೆ ಬರುತ್ತೆ ತಲೆ. ಆದರೆ ಆ ಸ್ಥಿತಿ ತನಕ ನಮ್ಮ ದೇಶನ ತಗೊಂಡು ಹೋಗೋದು ಬೇಡ. ಈಗಲೇ ಎಚ್ಚೆತ್ಕೊಡೋಣ. ಗುರುಗಳು ಕಾರುಣ್ಯ, ಎಲ್ಲ ಗುರುಗಳು, ರಾಘವೇಂದ್ರ ಗುರು ಸಾರ್ವಭೌಮರಾದಿಯಾಗಿ ಎಷ್ಟೋ ಜನ ಗುರುಗಳಿದ್ದಾರೆ. ಗುರುನ ನಂಬೋಣ, ಅವ್ರು ಹೇಳಿದಂಥ ಮಾರ್ಗದಲ್ಲಿ ನಡೆಯೋಣ. ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗದೇ ಇದ್ರೂ ಕೂಡ ಪ್ರಾರ್ಥನೆ ಆದರೂ ಮಾಡ್ಬೋದು. ನಮ್ಮ ಪ್ರಾರ್ಥನೆ ನಿಷ್ಠೆಯಿಂದ ಇದ್ದರೆ, ನಾವು ನಿಜವಾಗ್ಲೂ ಮನಸ್ಸಿಂದ ಪ್ರಾರ್ಥನೆ ಮಾಡಿದರೆ ಭಗವಂತ ಒಲ್ಲೇ ಹೊಡಿತಾನೆ. ದೇಶವನ್ನು ಬಲಪಡಿಸೋಣ, ದೇಶದ ನಾಯಕರ ಕೈಯನ್ನು ಬಲಪಡಿಸೋದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಇರಲಿ. ಎಷ್ಟೋ ಜನ ಹೆಂಗಸರು ವಾಟ್ಸಪ್ ಗ್ರೂಪಲ್ಲಿ ಇರ್ತಾರೆ, ಗಂಡಸರು ಅವ್ರವ್ರದೇ ವಾಟ್ಸಪ್ ಗ್ರೂಪ್ ಮಾಡ್ಕೋತಾರಂತೆ, ರಿಲೇಟಿವ್ಸ್ ಅಂತೆ, ಫ್ರೆಂಡ್ಸ್ ಅಂತೆ, ಮತ್ತೊಂದಂತೆ ಇನ್ನೊಂದಂತೆ, 1000 ಗ್ರೂಪ್ಗಳು, ವಾಟ್ಸಪ್ ಗ್ರೂಪು. ನಿಮ್ಮ ಮೊಬೈಲ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಯಾ ಗ್ರೂಪ್ಗಳಲ್ಲಿ ಆನ್ಲೈನ್ ಮುಖಾಂತರನಾದರೂ ಆಗಲಿ, ಇವಾಗ ವಾಟ್ಸಪ್ ಮಾಡೋದು ಆನ್ಲೈನೇ, ಚಾಟಿಂಗ್ ಎಲ್ಲ ಮಾಡ್ತಾ ಇರೋದು ಆನ್ಲೈನ್ ಮುಖಾಂತರನಾದರೂ ಆಗಿ ಒಂದು ಗೂಗಲ್ ಮೀಟಲ್ಲಿ ಬಂದು ದಿನ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂಥದ್ದನ್ನು ಒಂದು 108 ಸರಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಬಂದು ಒಗ್ಗಟ್ಟು ಅನ್ನೋದನ್ನು ಬೆಳೆಸ್ಕೊಳ್ಳಿ. ನಮಗೆ ಅಯ್ಯೋ ಜಾತಿ ಅಂತ ಕಚ್ಚಾಡ್ತೀವಿ, ಇನ್ನೇನೋ ಮಾಡ್ತೀವಿ, ಇದನ್ನೆಲ್ಲ ಬಿಟ್ಟುಬಿಡೋಣ. ನಮ್ಮ ಸನಾತನ ಧರ್ಮ ಅನ್ನೋವಂಥದ್ರಲ್ಲಿ ಒಗ್ಗಟ್ಟಾಗಿರಬೇಕು ನಾವು. ಅದಕ್ಕೇನು ಮಾಡೋಕ್ಕಾಗತ್ತೆ? ಮನೆ ಅಕ್ಕಪಕ್ಕದಲ್ಲೇ ಹೆಂಗಸರು 4-5 ಜನ ಇದ್ದೀರಾ ನಿಮಗೆ ಗೊತ್ತಿರೋರು, ಅಲ್ಲೇ ಯಾವ್ದಾರು ಒಂದು ದೇವಸ್ಥಾನ ಗುಡಿ ಇದೆಯಾ, ಆಂಜನೇಯನ ಗುಡಿ ಇರ್ಬೋದು, ಇನ್ಯಾವ್ದಾರು ಗುಡಿ ಇರ್ಬೋದು, ಕೂತ್ಕೊಳ್ಳಿ. ಬಾಯಿಗೆ ಬಂದಂಥ ಯಾವುದೋ ಒಂದು 4-5 ಹಾಡುಗಳನ್ನ, ಭಜನೆನ ಅಲ್ಲ ಮಾಡಿಬಿಟ್ಟು ಬನ್ನಿ. ಯಾವುದೋ ಒಂದು ಒಟ್ಟಿನಲ್ಲಿ ಒಗ್ಗಟ್ಟನ್ನು ನಾವು ಇವಾಗ ಮಾಡ್ಕೋಬೇಕಾಗಿದೆ. ನಮ್ಮ ಪಾಠಕ್ಕೆ ನಾವು ಎಲ್ಲೋ ರಿಮೋಟಲ್ಲಿದ್ದರೆ ಆಗಲ್ಲ. ಜನಗಳು ಸೇರಬೇಕು, ಒಗ್ಗಟ್ಟಾಗಬೇಕು. ನಾವು ಅನ್ನೋವಂಥದ್ದನ್ನು ಬೆಳೆಸ್ಕೋಬೇಕು. ನಮ್ಮವರು ಅನ್ನೋವಂಥ ಒಂದು ಒಗ್ಗಟ್ಟನ್ನು ನಾವು ಈ ಕಾಲದಲ್ಲಿ ರೂಢಿಸ್ಕೋಬೇಕಾಗಿದೆ. ಆ ಒಗ್ಗಟ್ಟಿಗೆ ಯಾವ ರೀತಿ ಇದ್ದರೆ ನಾವು ಒಗ್ಗಟ್ಟಾಗಿರ್ತೀವಿ? ಪ್ಲ್ಯಾಟ್ಫಾರ್ಮ್ಗಳು ಒಂದೊಂದನ್ನೇ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಅಥವಾ ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ದೇವಸ್ಥಾನಗಳಲ್ಲಿ ಸೇರೋದಾಗಿರ್ಬೋದು ಅಥವಾ ಗುಡಿಗಳಿಗೆ ಹೋಗೋದಾಗಿರ್ಬೋದು, ಇದನ್ನೆಲ್ಲ ನಾವು ರೂಢಿಸ್ಕೊಂಡು ಸತ್ಯಕ್ಕೆ ನಮ್ಮ ಸ್ವಾರ್ಥ ಅನ್ನೋದನ್ನು ಪಕ್ಕದಲ್ಲಿಟ್ಟು, ದೇಶ ಸುಭೀಕ್ಷವಾಗಿತ್ತು ಅಂದರೆ ನಾವು ಸುಭೀಕ್ಷವಾಗಿರ್ತಾರೆ, ದೇಶನ ಒಳ್ಳೆಯವನು ನಡೆಸ್ತಾ ಇದ್ದಾನೆ ಅಂತಂದರೆ ಒಂದು ನೋಡಿ, ಒಂದು
5-10 ವರ್ಷದ ಹಿಂದೆ ಡಿಜಿಟಲ್ ಪೇಮೆಂಟ್ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟು ಜನ ವಿರೋಧ ಪಕ್ಷದವ್ರು ಎತ್ಕಟ್ಟಿಬಿಟ್ರು, ಅಯ್ಯೋ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಈಗ ಒಂದು ತರಕಾರಿ ಅಂಗಡಿಯವರು ಕೂಡ 10 ರೂಪಾಯಿಗೆ ಗೂಗಲ್ ಪೇ ಮಾಡ್ತೀವಿ ಅಂದರೆ ಆಯಿತು ಅಂತಂತಾರೆ. ನೋಡಿ ಎಷ್ಟರ ಮಟ್ಟಿಗೆ ಅವ್ರನ್ನ ಮುಂದೆ ತಂದಿದ್ದಾರೆ ನಮ್ಮ ದೇಶದ ನಾಯಕರು. ಅವ್ರು ಒಂದೊಂದು ಸ್ಟೆಪ್ ತಗೊಂಡಾಗ್ಲೂ ನಾಯಿಗಳು ಬಡ್ಕೊಂಡಿದ್ದೇ ಆಯಿತು ವಿರೋಧ ಪಕ್ಷದವರು. ಆದರೆ ಅದು ಮುಂದೆ ಹೇಗೆ ಅನುಕೂಲ ಆಯಿತು ಅನ್ನೋದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಅಂಥ ನಾಯಕರ ಕೈಗೆ ಕೊಡಬೇಕು. ನಾಯಿಗಳು ಅಂತ ಗೊತ್ತಾಯಿತು, ಬೀದಿಲಿರೋ ನಾಯಿಗಳಿರ್ತಾರೆ, ಪೊಲೀಸರ ರಕ್ಷಣೆನೇ ನಂಬೇಡಿ ನೀವು. ಮೊನ್ನೆ ಒಂದು ಮಾತೆ, ಅವಳು ಬೆಳಿಗ್ಗೆ ವಾಕಿಂಗ್ ಹೋಗಬೇಕಾದ್ರೆ 5 ಗಂಟೆ ಸಮಯದಲ್ಲಿ ಬೇರೆಯವ್ರಿಗೆ ಕಾಯ್ತಾ ಇದ್ಲಂತೆ, ಅವ್ರ ಕಡೆಯವ್ರು ಯಾರೋ ಬರಲಿ ಅಂತ 1-2 ಫ್ರೆಂಡ್ಸ್ಗಳು. ಆ ಟೈಮಲ್ಲಿ ಯಾರೋ ಒಬ್ಬ ವ್ಯಕ್ತಿ ದಾಳಿ ಮಾಡಿದಾಗ ಅವಳನ್ನು ಬಚಾವ್ ಮಾಡಿದ್ದು ಪೊಲೀಸ್ ಅಲ್ಲ, ಆ ಬೀದಿ ನಾಯಿ. ನಾವು ಅನ್ಕೋತೀವಿ ಬೀದಿ ನಾಯಿ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ, ಅದನ್ನು ಹಿಡಿಬೇಕು ಮಾಡಬೇಕು ಅಂತ. ಖಂಡಿತ ಇಲ್ಲ. ಅದು ಪಾಪ ನಾವು ಹೊಟ್ಟೆ ಹಸ್ಕೊಂಡು ಒಂದು ಏಕಾದಶಿ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ತಲೆ ಹೇಗಿರುತ್ತೆ ಅಂತ. ಆ ರೀತಿ ಎಷ್ಟೋ ಏಕಾದಶಿಗಳು ಅದರ ಲೈಫಲ್ಲಿ ಪ್ರತಿದಿನ ಅದಕ್ಕೆ ಊಟ ಹಾಕೋರು ಯಾರಿದ್ದಾರೆ? ಯಾರೂ ಇಲ್ಲ. ಹಾಗಾಗಿ ಅದಕ್ಕೊಂದೊಂದು ಸರಿ ತಲೆ ಕೆಡ್ಬೋದೇನೋ ಅನ್ನೋದು ಬಿಟ್ಟರೆ, ನಾವು ತಿಂದು ಎಷ್ಟೊನ್ನೋ ಡಸ್ಟ್ಬಿನ್ನಿಗೆ ಎಸಿತೀವಿ, ವೇಸ್ಟ್ ಮಾಡ್ತೀವಿ. ನಾವು ತಿನ್ನೋ ಊಟದಲ್ಲಿ ಸ್ವಲ್ಪ ಊಟ ಅನ್ನೋದನ್ನು ಬೀದಿ ನಾಯಿಗಳಿಗೂ ಹಾಕಿ ಬಿಸ್ಕೆಟ್ ಹಾಕ್ಬೋದು, ಊಟ ಹಾಕ್ಬೋದು. ಹಾಲು 1 ಲೀಟ್ರ್ ತರಿಸಿದ್ರೆ ಒಂದು 100 ml ಇನ್ನೊಂದು 100 ml ನೀರು ಮಿಕ್ಸ್ ಮಾಡಿ, ಪರವಾಗಿಲ್ಲ, 200 ml ಆಗುತ್ತೆ. ಪ್ಲಾಸ್ಟಿಕ್ ಡಬ್ಬಗಳು ಎಷ್ಟೋ ಬರ್ತಾನೆ ಇರುತ್ತೆ ಪಾರ್ಸಲ್ ರೂಪದಲ್ಲಿ, ಸ್ವಿಗ್ಗಿ ಅದು ಇದು ತರಿಸ್ತಾನೆ ಇರ್ತಾರೆ ಎಲ್ಲರೂ ಮನೆಗಳಲ್ಲೂ. ಆ ಡಬ್ಬಗಳಲ್ಲಿ ಹಾಲು ಹಾಕ್ಬಿಟ್ಟು ರಾತ್ರಿ ಹೊತ್ತು ಒಂದು 10 ಗಂಟೆ ಆದಮೇಲೆ ಮಲ್ಕೊಳೋದೇಗೂ 12 ಗಂಟೆ ಜನಗಳು ಟಿ ವಿ ನೋಡಿಕೊಂಡು 10 ಗಂಟೆ ಅಷ್ಟೊತ್ತಿಗೆ ಒಂಚೂರು ಹಾಲಿಡಿ ಒಂದು ಡಬ್ಬದಲ್ಲಿ ನಾಯಿಗಳು ಬಂದು ಕುಡಿಯುತ್ತೆ. ಆ ಮರಿಗಳಿಗೊಂಚೂರು ನೋಡ್ಕೊಳ್ಳಿ. ನಾಳೆ ದಿನ ಯಾರು ನಮ್ಮ ರಕ್ಷಣೆಗೆ ಬರಲಿಲ್ಲ ಅಂದರೂ ಆ ನಾಯಿ ನಮ್ಮ ರಕ್ಷಣೆಗೆ ಬರುತ್ತೆ. ನಿಜವಾಗ್ಲೂ ಈ ಮಾತನ್ನು ನಂಬಿ. ಒಂದು 3 ತಿಂಗಳ ಹಿಂದೆ ನಮ್ಮನೆ ಬೀದಿ ನಾಯಿಗಳಲ್ಲಿ ಎಷ್ಟೊಂದೊಂದು ಪುಟಾಣಿ ಮರಿ ಮತ್ತು ನಾಯಿಗಳು, ಅದಕ್ಕೆಲ್ಲ 10 ಗಂಟೆ 11 ಗಂಟೆಗೆ ಒಂಚೂರು ಹಾಲು ಹಾಕಿ ಬಿಸ್ಕೆಟ್ ಹಾಕೋ ಅಭ್ಯಾಸ. ಅಷ್ಟೊತ್ತಿಗೆ ಹಾಕಬೇಕಾದಾಗ ಅವತ್ತು ಏನು ಮಾಡಿದ್ರು ನನಗೆ ಗೇಟ್ ತೆಗಿಯೋಕ್ಕೆ ಬಿಟ್ಟಿಲ್ಲ ನಾಯಿಗಳು. ಗೇಟ್ ಹತ್ರ ಬರ್ತಾ ಇದೆ ಬೊಗಳ್ತಾ ಇದೆ. ಇದ್ಯಾಕೆ ಹೀಗೆ ಮಾಡ್ತಾ ಇದ್ದಾವೆ ಇವತ್ತು, ಗೇಟ್ ಹತ್ರ ಬೊಗಳ್ತಾ ಇದ್ದಾವಲ್ಲ ಅಂತ ನೋಡಿದ್ರೆ ಒಬ್ಬ ವ್ಯಕ್ತಿ ಪಾಸ್ ಆಗ್ತಾ ಇದ್ದ. ನಾನೇನು ಲೈಟ್ ಹಾಕ್ಕೊಂಡಿರಲ್ಲ, ಅವನಿಗೆ ನಾನು ಕಾಣಿಸಿಲ್ಲ. ಅವನು ಮುಂದೆ ಹೋದ ಅಂತ ಗೇಟ್ ತೆಗಿಯೋಕ್ಕೆ ಹೋದರೂ ಕೂಡ ಬಿಡ್ತಾ ಇಲ್ಲ. ಎಷ್ಟು ಚಿಕ್ಕ ಮರಿ, 1 ತಿಂಗಳ ಮರಿ ಕೂಡ ಗೇಟ್ ಮುಂದೆ ಬಂದು ನಿಂತ್ಕೊಂಡಿದೆ ಅಡ್ಡ ಮಾಡಿಕೊಂಡು, ಅದು ಬಿಡ್ತಾ ಇಲ್ಲ. ಏನು ಆಶ್ಚರ್ಯ ಇದು, ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ 1/4 ಗಂಟೆ ಅಲ್ಲಿ ನಿಂತಿದ್ದೀನಿ. ಆ ವ್ಯಕ್ತಿ ತುಂಬ ಮುಂದೆ ಹೋದ ಅನ್ನೋದನ್ನು ಕನ್ಫರ್ಮ್ ಮಾಡಿದ ಮೇಲೆ ನನಗೆ ಗೇಟ್ ತೆಗಿಯೋಕ್ಕೆ ಬಿಟ್ಟಿದೆ. ಅವಕ್ಕೆ ಹಾಲು ಬೇಕಲ್ಲ, ಬಿಸ್ಕೆಟ್ ಬೇಕಲ್ಲ, ಆ ಆಸ್ತಿಗೆ ಇವಳು ಹೆಂಗಾದರೂ ಹಾಳಾಗಿ ಹೋಗಲಿ, ನಮಗೆ ಸಿಕ್ಕೋ ಹಾಲು ಬಿಸ್ಕೆಟ್ ಇವತ್ತಿಗೆ ಸಿಕ್ತು ಅಂತ ನೋಡಲಿಲ್ಲ. ನೋಡಿ, ಇವತ್ತಿಗೆ ಸಿಗ್ಬೋದು ಹಾಲು ಬಿಸ್ಕೆಟು, ಆದರೆ ನಾಳೆ ದಿನ ನನಗೆ ಇವತ್ತೇನಾದರೂ ತೊಂದರೆ ಆಯಿತು ಆ ವ್ಯಕ್ತಿಯಿಂದ ಅಂದರೆ ನಾಳೆ ಹಾಲು ಬಿಸ್ಕೆಟ್ ಹಾಕೋರು ಯಾರೋ ಆ ನಾಯಿಗೆ. ಅದಕ್ಕೆ ಆ ದೂರಾಲೋಚನೆ ಇದೆ, ನಮಗಿಲ್ಲ. ನಾವು ಇವತ್ತು ಮಾತ್ರ ನೋಡ್ಕೋತೀವಿ, ಸ್ವಾರ್ಥಿಗಳು. ನಾನು ಉದ್ಧಾರ ಆದರೆ ಸಾಕು, ನನ್ನ ಮಕ್ಕಳು ಉದ್ಧಾರ ಆದರೆ ಸಾಕು, ಬೇರೆಯವ್ರು ಹೆಂಗಾದರೂ ಹಾಳಾಗೋಗಲಿ. ಆದರೆ ನಾಳೆ ದಿನ ನಾವೇ ಹಾಳಾಗ್ತೀವಿ ಅನ್ನೋಂಥ ಪ್ರಜ್ಞೆ ನಮಗೆ ಬರ್ತಿಲ್ಲ. ನಾಯಿಗಿರುವ ಬುದ್ಧಿನೂ ನಮಗಿಲ್ಲ ಅಂತ ಅನಿಸುತ್ತೆ. ಆ ರೀತಿ ನೋಡ್ಕೊಂಡಿರುವಂಥ ಜೀವಿಗಳವು. ಆಶ್ಚರ್ಯ ಆಗುತ್ತೆ. ಮನೆ ಮೇಲ್ಗಡೆ ಟೆರೆಸ್ಸಲ್ಲಿ ಒಂದು 10 kgನಾದ್ರೂ ಜೋಳ ಬಾಜ್ರ ತಿಂಗಳಿಗೆ ಹಾಕ್ತೀನಿ, ಆ ಪಾರಿವಾಳಗಳಿಗೆ ಅನ್ನ ಹಾಕ್ತೀನಿ. ನಮ್ಮ ಟೆರೆಸ್ಸಲ್ಲಿ ಪಾಟ್ಗಳಲ್ಲಿ ಎಲೆಗಳಿದೆ ಅನ್ನೋದೊಂದು ಬಿಟ್ಟರೆ, ಕೆಳಗಡೆ ಮರದ ಎಲೆಗಳು ಉದುರಿರುತ್ತೆ ಅಂತ, ಅವು ಪಿಕ್ಕೆ ಒಂದು ಚೂರು ಟೆರೆಸ್ಸಲ್ಲಿ ಕಾಣಿಸಿಲ್ಲ. ಕಾಗೆ ಬರುತ್ತೆ, ಮೈನಾ ಬರುತ್ತೆ, ಅಳಿಲು ಬರುತ್ತೆ, ಬಾಲ್ಕನಿಲಿ ಪಿಕ್ಕೆಗಳಿಲ್ಲ. ನೋಡಿ, ತಿನ್ನುತ್ತೆ ಆದರೆ ಗಲೀಜು ಮಾಡಿಲ್ಲ. ಅಷ್ಟರ ಮಟ್ಟಿಗೆ ಆ ಪ್ರಾಣಿಗಳಿಗೆ ಪ್ರಜ್ಞೆ ಇದೆ. ಆದರೆ ನಾವು ತಿಂದಿರೋ ಅನ್ನಕ್ಕೆ 2 ಬಗೆತೀವಿ. ದೇಶದ ಅನ್ನ ತಿಂತಾ ಇದ್ದೀವಿ, ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದೇಶದ ಅನ್ನ ತಿಂತೀವಿ, ನೀರು ಇಲ್ಲಿಂದ ಕುಡಿತೀವಿ ದೇಶದ್ದು, ಕುಡಿದ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ ಮಕ್ಕಳುಗಳು. ನಾವು ಕಳಿಸ್ತೀವಿ, ವಿದ್ಯೆ ಇಲ್ಲಿಂದ ಪಡಿತಾರೆ ಈ ದೇಶದ್ದು ಮಣ್ಣಿಂದು. ಹೋಗೋ ನೋಡಿದ್ರೆ ಯಾರ್ದೋ ಗುಲಾಮರಾಗಿ ಅಲ್ಲಿ ಬದುಕ್ತಾರೆ. ಆ ಗುಲಾಮರು ದೇಶದವರ, ಅವ್ರು ನೋಡಿದ್ರೆ ಬಾಂಗ್ಲಾದೇಶಕ್ಕೆ ಹಣನ ಸಪ್ಲೈ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಹಣನ ಸಪ್ಲೈ ಮಾಡ್ತಾರೆ. ಏನಕ್ಕೆ? ನಮ್ಮ ದೇಶದ ವಿರುದ್ಧ ಹೋರಾಡೋದಕ್ಕೆ, ಅಲ್ಲಿರೋ ಸನಾತನ ಧರ್ಮಿಗಳ ವಿರುದ್ಧ ಹೋರಾಡೋದಕ್ಕೆ ಅವ್ರು ಹಣನ ಸಪ್ಲೈ ಮಾಡ್ತಾರೆ. ಅಂಥ ದೇಶಕ್ಕೆ ಸೇವೆ ಕೊಟ್ಟು ಸಲ್ಲಿಸೋದಕ್ಕೆ ನಮ್ಮ ಮಕ್ಕಳನ್ನ ನಾವು ಕಳಿಸ್ತೀವಿ. ದೌರ್ಭಾಗ್ಯ ನಮ್ಮದು. ಅದಕ್ಕೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತಂದಿರೋದು ಮೋದಿ ಅಂತವರು. ಹಾಗಾಗಿ ನಾವು ಈಗಲೂ ಎಚ್ಚೆತ್ಕೊಳ್ಳಲಿಲ್ಲ ಅಂತಂದರೆ ಮುಂದೆ ಬರುವಂಥ ಕರಾಳ ದಿನಗಳನ್ನ ನೋಡೋದಕ್ಕೆ ನಾವು ರೆಡಿಯಾಗಿರಬೇಕು. ಈಗಲಾದರೂ ಎಚ್ಚೆತ್ಕೊಳ್ಳೋಣ, ಕೈಲಾಗಿದ್ದು ಮಾಡೋಣ. ಭಗವಂತದ್ದು ಏನಾದರೂ ಆಗಿರಲಿ, ಮಾಡುವಂಥದ್ದು ಪ್ರತಿಯೊಂದು ಜಪ ಮಾಡಿರ್ಬೋದು, ಅಥವಾ ಇನ್ನೇನಾದರೂ ನಾಮ ಬರ್ಕೊಂಡಿರ್ಬೋದು, ಏನೇ ಬರಿತೀವಲ್ಲ ಭಗವಂತನ ನಾಮ, ಗೋವಿಂದ ನಾಮಾವಳಿ ಬರಿತಿರ್ಬೋದು ಕೆಲವೊಂದು ಜನ, ಅಥವಾ ಇನ್ನೇನೇ ಮಾಡ್ತಾಯಿದ್ರು ಕೂಡ ನಾವು ಅದನ್ನೆಲ್ಲ ನಮ್ಮ
ರಾಷ್ಟ್ರ ನಾಯಕನಿಗೆ ಅರ್ಪಣೆ ಮಾಡೋಣ. ರಾಷ್ಟ್ರ ಸುಭೀಕ್ಷವಾಗಿರಲಿ, ನಮ್ಮ ಧರ್ಮ ಸುಭೀಕ್ಷವಾಗಿರಲಿ, ನಾವೆಲ್ಲ ಭದ್ರತೆಯಿಂದ ಇರೋಣ. ಭಾರತ ಮಾತೆ ದೇವತೆಗಳು ಕೂಡ ಒಂಚೂರು ಪುಣ್ಯ ಅನ್ನೋದೇನಾದರೂ ಮಿಕ್ಕಿದ್ರೆ ಭರತಖಂಡದಲ್ಲಿ ಹುಟ್ಸಪ್ಪ ಅಂತ ಕೇಳ್ಕೊತಾರಂತೆ. ಭಾಗವತದಲ್ಲಿ ಇದ್ರ ಉಲ್ಲೇಖ ಇದೆ. ಅಂತಹ ಭರತಖಂಡದಲ್ಲಿದ್ದೀವಿ ನಾವು. ಅಂತಹ ಭಾರತಖಂಡದಲ್ಲಿ ಭಾರತದಲ್ಲಿ ಕೂಡ ನಾವು ಯಾವ ರೀತಿ ನಡ್ಕೋಬೇಕು ಅಂತ ತಿಳಿದ ಹಾಗೆ ನಾವು ಬೇರೆ ದಾರಿ ಹಿಡಿತಾ ಇದ್ದೀವಿ. ಆ ದಾರಿಗೆ ಹೋಗೋದು ಬೇಡ. ನಮ್ಮ ಧರ್ಮದಲ್ಲೇ ನಾವಿರೋಣ. ನಮ್ಮ ಧರ್ಮದಷ್ಟು ಶ್ರೀಮಂತಿಕೆ, ನಮ್ಮ ಧರ್ಮದಷ್ಟು ತಾಳ್ಮೆ ನೋಡಿ. ಅವಳು ಪ್ರಧಾನಮಂತ್ರಿ ಅಲ್ಲಿಂದ ಬಂದ್ಲು. ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಿದೆ, ಯಾರೂ ರಕ್ಷಣೆ ಕೊಡಲಿಲ್ಲ. ಆ ಒಂದು ಹೆಂಗಸಿಗೆ ರಕ್ಷಣೆ ಕೊಡದೇ ಇರೋ ಥರ ಆಗೋದ್ರು ಮುಸ್ಲಿಂ ರಾಷ್ಟ್ರಗಳು. ಆದರೆ ಯಾವುದೋ ಧರ್ಮದ ಹೆಂಗಸಿಗೆ ರಕ್ಷಣೆ ಕೊಟ್ಟಿದ್ದು ನಮ್ಮ ಭಾರತ. ನಮ್ಮ ಸನಾತನ ಧರ್ಮದಲ್ಲಿ ನಾವಿರೋದ್ರಿಂದ ಆ ತಾಯಿಗೆ ರಕ್ಷಣೆ ಕೊಟ್ವಿ. ಅದೇ ರೀತಿ ನಾವು ಯಾಕೆ, ಹೇಗಿದೆ ನಮ್ಮ ಧರ್ಮ, ಬೇರೆಯವ್ರಿಗೇ, ಬೇರೆ ಧರ್ಮದಲ್ಲಿರೋ ಹೆಂಗಸರಿಗೆ ಅವ್ರ ಧರ್ಮದವರೇ ರಕ್ಷಣೆ ಕೊಡ್ತಾ ಇದ್ರು, ನಾವು ರಕ್ಷಣೆ ಕೊಟ್ಟಿದ್ದೀವಿ ಅಂತ ಶ್ರೀಮಂತವಾಗಿರುವಂಥ ಧರ್ಮ. ಆ ಧರ್ಮ ಉಳಿಬೇಕು ಅಂತಾದರೆ ನಮ್ಮೆಲ್ಲರ ಕಿಂಚಿತ್ ಅಳಿಲು ಸೇವೆ ಅಂತ ಏನು ಹೇಳ್ತೀವಲ್ಲ, ಅದೆಲ್ಲ ಈಗಿನ ಕಾಲಕ್ಕೆ ಪ್ರಸ್ತುತತೆ ಇದೆ. ಹಾಗಾಗಿ ಮಕ್ಕಳಿಗೆ ದಿನ ಭಗವದ್ಗೀತೆ ಒಂದು ಶ್ಲೋಕ ಹೇಳಿ ಅಥವಾ ಕೇಳಿಸಿ. ಎಷ್ಟೋ ಯೂಟ್ಯೂಬ್ಗಳಲ್ಲಿ ಭಗವದ್ಗೀತೆ ಬರುತ್ತೆ ಶ್ಲೋಕಗಳು. ವಿದ್ಯಾಭೂಷಣರು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ಅಂಥದ್ದನ್ನು ದಿನ ಒಂದೊಂದು ಶ್ಲೋಕ ನಾವು ಮನೆ ಮಂದಿ ಎಲ್ಲ ಕೂತ್ಕೊಂಡು ಕೇಳೋದು. ಕೇಳಿದ್ರ ಫಲ ಅಂತೂ ಬಂದೇ ಬರುತ್ತೆ, ನಮಗೆ ಗೊತ್ತಾಗಲ್ಲ, ಫಲ ಬಂದಿರುತ್ತೆ. ಅದನ್ನು ರಾಷ್ಟ್ರನಾಯಕನಿಗೆ ಅರ್ಪಣೆ ಮಾಡೋದು. ಈ ರೀತಿ ಮಾಡಿ ನಮ್ಮ ದೇಶನ ಈಗ ಬಂದಿರೋ ವಿಪತ್ತಿಂದ ನಾವು ಪಾರು ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.